ಆಸರ್ ಟಿ ವಿ ಎಲ್ಲ ವೀಕ್ಷಕರಿಗೆ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಬಯಸ್ತೇನೆ. ಪ್ರಿಯ ವೀಕ್ಷಕರೇ, ನಿಮ್ಮ ಅಂದರೆ ವೀಕ್ಷಕರ ಸಂದೇಹ ಅಥವಾ ಪ್ರಶ್ನೆಗಳಿಗೆ, ಸತ್ಯವೇದದ ಮೇಲಿರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದಾಗಿದೆ ಈ ಕಾರ್ಯಕ್ರಮ. ಪ್ರಿಯ ವೀಕ್ಷಕರೇ, ಕಳೆದ ಹಲವಾರು ಸಂಚಿಕೆಗಳಲ್ಲಿ ನಾವು ಅನೇಕ ವಿಷಯದ ಬಗ್ಗೆ ನಾವು ಕಲಿತಾ ಬಂದಿದ್ದೇವೆ. ಪ್ರಿಯರೇ, ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಬಂದಿದ್ದೇವೆ. ನಾವೊಂದು ಕಳೆದ 5 ಸಂಚಿಕೆಗಳಿಂದ ಖಾಲಿ ಸತ್ಯವೇದ ಹಿಸ್ಟ್ರಿ ಇದನ್ನು ನಾವು ಕಲಿತಾ ಇದ್ದೇವೆ. ಪ್ರಿಯರೇ, ಇಂದು ಕೂಡ ಅದೇ ವಿಷಯ ನಾವು ಮುಂದುವರಿಸಲಿಕ್ಕಿದ್ದೇವೆ. ಇಂದು ಕೂಡ ನಮ್ಮ ಮಧ್ಯೆಯಲ್ಲಿ ಅದಕ್ಕೆ ಉತ್ತರ ಕೊಡುವುದಕ್ಕಾಗಿ ಬೆಂಗಳೂರಿನಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ಪ್ರಸನ್ನ ಕುಮಾರ್ ಅವರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾವು ಸ್ವಾಗತಿಸುವ. ಪಾಸ್ಟರ್ ಸ್ವಾಗತ. ಫಸ್ಟ್ ನಾವು ಸತ್ಯವೇದ ಹಿಸ್ಟ್ರಿ ಇದರ ಬಗ್ಗೆ ನಾವು ಕಲಿತಾ ಇದ್ದೇವೆ. ಫಸ್ಟ್ ನಾವು ಅನೇಕ ಹಳೆ ಒಡಂಬಡಿಕೆ ವಿಷಯನ ಕಲ್ತ್ಕೊಂಡ್ಬಂದ್ವಿ. ಅದಂತರ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಮೆಸ್ಸಿಯನ ಮತ್ತು ದೇವರ ಬರೀ ಮೆಸ್ಸಿಯನ ಮತ್ತು ದೇವರು ಕೂಡ ಆಗಿದ್ದಾನ, ಮತ್ತು ಮೆಸ್ಸಿ ಅಂದರೆ ಏನು, ಹೀಗೆ ಅನೇಕ ನಾವು ಕೇಳ್ಕೊಂಡು ಬಂದಿದ್ದೇವೆ ಅಷ್ಟೇ. ಮತ್ತು ಅದೇ ರೀತಿ ಹೊಸ ಒಡಂಬಡಿಕೆ ಅದು ದೇವರ ವಾಕ್ಯವಾಗಿದೆ, ಅದು ವಾಕ್ಯವೇ ಎಂಬುದಾಗಿ ಕೂಡ ಅದಕ್ಕೆ ಸರಿಯಾಗಿ ಉತ್ತಮ ರೀತಿಯಲ್ಲಿ ಉತ್ತರ ಕೊಟ್ಕೊಂಡು ಬಂದಿರಿ. ಎಲ್ಲ ಪುಸ್ತಕಗಳನ್ನು ಅದು ನೀವು ತೋರಿಸ್ಕೊಟ್ಟಿದ್ದೀರಿ, ದೇವರ ವಾಕ್ಯವೇ ಆಗಿದೆ ಎಂಬುದಾಗಿ. ಫಸ್ಟ್ ಇವತ್ತು ಕೂಡ ಅದು ಮುಂದುವರಿಸಿ ಅದೇ ಪ್ರಶ್ನೆಗಳನ್ನು ಮುಂದುವರಿಸಲಿಕ್ಕಿದ್ದೇವೆ ಅಷ್ಟೇ. ಈ ಹೊಸ ಒಡಂಬಡಿಕೆ ಬರೆಯುವ ಕಾರ್ಯ ಹೇಗೆ ಪ್ರಾರಂಭ ಆಯಿತು ಅಷ್ಟೇ? ಇದನ್ನು ಭಾಳ ಉತ್ತಮವಾದ ಪ್ರಶ್ನೆ. ಇದು ಯಾಕೆ ಬರೆಸಬೇಕಾಗಿತ್ತು? ಈಗ ನಿಜವಾಗ್ಲೂ ಹೇಳಬೇಕಂದ್ರೆ ಹಳೆ ಒಡಂಬಡಿಕೆ ಬರೀಲಿಕ್ಕೆ ಒಂದು ಕಾರಣ ಇತ್ತು. ಏನ ಕಾರಣ ಅಂತೇಳಿ ನೋಡುವಾಗ, ಹಳೆ ಒಡಂಬಡಿಕೆ ಬರೀಲಿಕ್ಕೆ ಮೂಲ ಕಾರಣ, ದೇವರು ವೈಯಕ್ತಿಕವಾಗಿ ಒಬ್ಬೊಬ್ಬರೊಟ್ಟಿಗೆ ಮಾತಾಡ್ತಾ ಇದ್ದಾಗ ದೇವರು ಫಸ್ಟ್ ಟೈಮ್ ಏನು ಮಾಡ್ತಾರಪ್ಪ ಅಂದರೆ ಎಲ್ಲರೊಟ್ಟಿಗೆ ಸಮೂಹದೊಟ್ಟಿಗೆ ದೇವರು ಮಾತಾಡ್ಲಿಕ್ಕೆ ಬಯಸ್ತಾರೆ. ಆದರೆ ಸಮೂಹ ಏನು ಮಾಡ್ತದೆ ಅಂದರೆ ದೇವರ ಸ್ವರ ಕೇಳಿಸ್ಕೊಳ್ಳಿಕ್ಕೆ ಇಷ್ಟಪಡದ ಕಾರಣ ದೇವರು ಏನು ಮಾಡ್ತಾರೆ, ಅದನ್ನು ಪುಸ್ತಕ ರೂಪದಲ್ಲಿ ಅಥವಾ ಲಿಪಿಯ ರೂಪದಲ್ಲಿ ಬರೆದು ಕೊಡಲಿಕ್ಕೆ ಪ್ರಾರಂಭಿಸ್ತಾರೆ. ಹೊಸ ಒಡಂಬಡಿಕೆ ಬರೀಲಿಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ, ಕ್ರಿಸ್ತಶಕ 1ನೇ ಶತಮಾನವನ್ನು ನಾವು 3 ಭಾಗಗಳಾಗಿ ವಿಭಾಗಿಸ್ಬೋದು. ಒಂದನೇದಾಗಿ ಬಂದು ಜೀವಂತ ಸತ್ಯ, ಲಿವಿಂಗ್ ಟ್ರೂತ್ ಅಂತ ಹೇಳ್ತಾರೆ. ಎರಡನೇದಾಗಿ ಓರಲ್ ಟ್ರೆಡಿಷನ್ ಅಂದರೆ ಮೌಖಿಕ ಸಂಪ್ರದಾಯ ಅಂತ ಹೇಳ್ತಾರೆ. ಮೂರನೇದಾಗಿ ಬಂದು ರಿಟರ್ನ್ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ, ರಿಟರ್ನ್ ಡಾಕ್ಯುಮೆಂಟ್ರಿ ಅಂತ ಹೇಳ್ತಾರೆ. ಈಗ ಮೊದಲನೇದಾಗಿ ಬಂದು ಈ 3 ಭಾಗಗಳನ್ನ ವಿಭಾಗಿಸುವಾಗ ಯಾಕೆ ನಾನು ವಿಭಾಗಿಸ್ತೀನಪ್ಪ ಅಂದರೆ, ಲಿವಿಂಗ್ ಟ್ರೂತ್ ಅನ್ನುವಂಥ ಪದ ಯಾಕೆ ನಾನು ಉಪಯೋಗಿಸ್ತಾ ಇದ್ದೀನಿ ಅಂದರೆ, ಕ್ರಿಸ್ತಶಕ 1ನೇ ಶತಮಾನದಲ್ಲಿ ಕ್ರಿಸ್ತಶಕ 1ರಿಂದ ಹಿಡಿದು 33 ತನಕ ಲಿವಿಂಗ್ ಟ್ರೂತ್ ಅಂದರೆ ಜೀವವುಳ್ಳಂಥ ಸತ್ಯ ಅಲ್ಲಿ ಜೀವಂತವಾಗಿತ್ತು. ಯಾರೆಂಬುದಾಗಿ ನೋಡುವ, ಕರ್ತನಾದ ಯೇಸು ಕ್ರಿಸ್ತನು 33ನೇ ವಯಸ್ಸಿನ ತನಕ ಆತನು ಏನು ಮಾಡಿದನು, ಕ್ರಿಸ್ತಶಕ 33 ತನಕ ಆತನು ಜೀವಂತನಾಗಿದ್ದನು. ಆ ಸಮಯದಲ್ಲಿ ಏನಾಗ್ತಪ್ಪ, 1ರಿಂದ 33ರವರೆಗೂ ಯೇಸು ಕ್ರಿಸ್ತನು ಜೀವಿಸಿದ್ದು ಮತ್ತು ಆತನ ಶಿಷ್ಯರನ್ನು ಹೊಂದಿಕೊಂಡವರಾಗಿ ಅವರಿಗೆ ಆತನೇನು ಮಾಡ್ತಾ ಇದ್ದ ಅಂದರೆ ಬೋಧಿಸ್ತಾ ನಡೆಸ್ತಾ ಬಂದನು. ಈಗ ಆತನಿಗೆ ಶಿಲುಬೆಗೆ ಹಾಕಲ್ಪಟ್ಟವರು ಮತ್ತು ಆತನು ಮರಣಿಸಿದ ನಂತರವಾಗಿ ಪುನರುತ್ಥಾನ ಎಂಬುದಾಗಿ ನಾವು ನೋಡುತ್ತೇವೆ. ಆ ನಂತರದಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಅವರಿಗೆ ಒಂದು ಆಜ್ಞೆಯನ್ನು ಕೊಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ನಾನು ಬೇಗನೆ ಬರಲಿಕ್ಕಿದ್ದೇನೆ. ಯೇಸು ಕ್ರಿಸ್ತನ ಒಂದು ಒತ್ತಾಯದ ಮಾತು ಇದಾಗಿತ್ತೇನಪ್ಪ ಅಂದರೆ, ಬೇಗನೆ ಬರಲಿಕ್ಕಿದ್ದೇನೆ ಎಂಬುದಾಗಿ. ನೋಡಿ, ಹಳೆ ಒಡಂಬಡಿಕೆ ಪೂರ್ತಿ ಯೇಸು ಕ್ರಿಸ್ತನ ಬರೋಣದ ಕುರಿತು ಮಾತಾಡೋದಾದರೆ, ಹೊಸ ಒಡಂಬಡಿಕೆಯ ವ್ಯಕ್ತಿಗಳು ಹಳೆ ಒಡಂಬಡಿಕೆ ಹೇಳಲ್ಪಟ್ಟ ಆತನ್ನು ಕಾದ್ಕೊಂಡು ಕೂತಂಥ ಜನರು. ನಾವು ನಾವು ಓದ ಸಂಚಿಕೆ ಒಳಗೆ ಕಲ್ತ್ಕೊಂಡ್ವಿ ಏನಪ್ಪ ಅಂತ ಹೇಳಿದ್ರೆ, ಹಳೆ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಂಥ ಮೆಸ್ಸಿಯನನ್ನು ಎಲ್ಲರೂ ಎದುರು ನೋಡ್ತಾ ಇದ್ರು. ಅಧಿಕಾರಿಗಳು ಎದುರು ನೋಡ್ತಾ ಇದ್ರು, ಸಮರಸ್ತ್ರೀ ಎದುರು ನೋಡ್ತಾ ಇದ್ಲು, ಅಪೋಸ್ತಲರು ಎದುರು ನೋಡ್ತಾ ಇದ್ರು, ಇಡೀ ದೇಶವೇ ಎದುರು ನೋಡ್ತಾ ಇತ್ತು. ಎದುರು ನೋಡ್ತಾ ಇದ್ದಾಗ ಹಳೆ ಒಡಂಬಡಿಕೆಯ ಹೇಳಲ್ಪಟ್ಟಂಥ ಎಲ್ಲ ಆ ವ್ಯಕ್ತಿಯನ್ನು, ಆ ಮೆಸ್ಸಿಯನನ್ನು ಹೊಸ ಒಡಂಬಡಿಕೆ ಏನು ಮಾಡ್ತಾ ಇತ್ತು, ಎದುರು ನೋಡ್ತಾ ಇತ್ತು. ಭಾಳ ದೀರ್ಘಕಾಲದಿಂದ ಎದುರು ನೋಡ್ತಾ ಇತ್ತು. ಆದರೆ ಯೇಸು ಕ್ರಿಸ್ತನು ಬಂದು ಹೋದ ಮೇಲೆ ಆತನು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ಹೇಗೆ ಹೋಗಿದ್ದೇನೋ ಹಾಗೆ ತಿರುಗಿ ಬರ್ತೀನಿ ಅಂತ ಹೇಳ್ತಾನೆ. ಬೇಗನೆ ಬರಲಿಕ್ಕಿದ್ದೇನೆ ಅಂತ ಹೇಳ್ತಾನೆ ಆತನು. ಮತ್ತಾಯನ ಬರೋ ಸುವಾರ್ತೆ 10ನೇ ಅಧ್ಯಾಯದಲ್ಲಿ, ನಾನು ತಿರುಗಿ ಬರುವಾಗ ನೀವು ಇಸ್ರಾಯೇಲರ ಮನೆತನಗಳನ್ನು ನೀವು ಸಂಧಿಸಿರೋಲ್ಲ ಎಂಬುದಾಗಿ ಅವರಿಗೆ ಎಚ್ಚರಿಕೆ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಯೇಸು ಕ್ರಿಸ್ತನ ಬರೋಣ ಅನ್ನೋದು ಭಾಳ ವಿಶೇಷವಾದ ಸಂಗತಿ. ಹೇಗೆ ಹಳೆ ಒಡಂಬಡಿಕೆ 4000 ವರ್ಷಗಳ ಕಾಲ ಹಳೆ ಒಡಂಬಡಿಕೆ ಜನರು ಯೇಸು ಕ್ರಿಸ್ತನ ಬರೋಣಕ್ಕಾಗಿ ಕಾದರೂ, ಈಗ ಹೊಸ ಒಡಂಬಡಿಕೆ ವಿಶ್ವಾಸಿಗಳಂತ ನಾವು ಸಹ ಯೇಸು ಕ್ರಿಸ್ತನ ಬರೋಣವನ್ನು ಬಹು ಕುತೂಹಲದಿಂದ ಎದುರು ನೋಡ್ತಾ ಇದೆ. ಯಾಕಂತ ಹೇಳಿದ್ರೆ ಶಿಷ್ಯರಿಗೆ ಹೇಳಿದಂಥ ಅದೇ ಮಾತು. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ, ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ, ಈ ಎಲ್ಲ ಅಧ್ಯಾಯಗಳು ಏನನ್ನು ಸೂಚಿಸ್ತಂದರೆ ಯೇಸು ಕ್ರಿಸ್ತನ ಬರೋಣ ಹೇಗೆ ನೆರವೇರಲಿಕ್ಕಿದೆ ಎಂಬುದಾಗಿ.
ಹಾಗಾಗಿ ಈ ಮೌಖಿಕ ಓರಲ್ ಟ್ರೆಡಿಷನ್ ಅಂತ ಹೇಳುವಾಗ, ಮೌಖಿಕ ಸಂಪ್ರದಾಯ ಅನ್ನುವಾಗ 33ನೇ ಇಸ್ವಿಯಿಂದ 50ನೇ ಇಸ್ವಿ ತನಕ ಸರಿ ಸುಮಾರು ಹೇಳಬೇಕಂದ್ರೆ 7 + 1 17 ವರ್ಷಗಳ ಕಾಲ ಅಪೋಸ್ತಲರು ಯಾವುದ್ರ ಕುರಿತು ಆಲೋಚನೆ ಮಾಡಿದ್ರೆ ಇಡೀ ಪ್ರಪಂಚವನ್ನು ಏನು ಮಾಡ್ತಾರಪ್ಪ ಅಂದರೆ ಸುವಾರ್ತೆಯಿಂದ ಹಬ್ಬಿಸ್ಬೇಕೆಂಬುದಕ್ಕೆ ಪ್ರಯತ್ನಿಸ್ತಾರೆ. ಒಂದು ಚರಿತ್ರೆ ಪ್ರಕಾರವಾಗಿ ನಮ್ಮ ದೇಶಕ್ಕೆ ತೋಮನು ಬಂದಿದ್ದು ಎಷ್ಟು ದಿನ ಅಂದರೆ ಬರೀ 40 ದಿನದಲ್ಲಿ ಬಂದಂತೆ. ಒಂದು ಚರಿತ್ರೆಯ ಪ್ರಕಾರ ಕ್ರಿಸ್ತನು ಪರಲೋಕಕ್ಕೆ ಎತ್ತಲ್ಪಟ್ಟ ನಂತರವಾಗಿ ಆತನು ಸುವಾರ್ತೆನ ಸಾರಬೇಕೆಂಬ ಹಂಬಲದಿಂದ ಬರೀ 40 ದಿನದಲ್ಲಿ ಪಂಚಶತಮ ದಿನದ ನಂತರ ಅದು ನಮ್ಮ ಪವಿತ್ರಾತ್ಮನ ಬರೋಣದ ನಂತರವಾಗಿ ಆತನು ಹೊರಡುವಾಗ ಅಲ್ಲಿಂದ ಅಂದರೆ ಇಸ್ರಾಯೇಲ್ ದೇಶದಿಂದ ನಮ್ಮ ಭಾರತ ದೇಶಕ್ಕೆ 40 ದಿನದಲ್ಲಿ ಪ್ರಯಾಣ ಮಾಡಿದ್ರಂತೆ. ಅದು ಹೇಗೆ ಪ್ರಯಾಣ ಮಾಡಿದೆ ಅಂತ ನೋಡುವಾಗ ಒಂದು ಸಮಯದಲ್ಲಿ ಏನು ಮಾಡ್ತದಪ್ಪ ಅಂದರೆ ಒಂದು ಸಮುದ್ರದಲ್ಲಿ ಒಂದು ವಿಧದ ಗಾಳಿ ತಳ್ಕೊಂಡು ಬರ್ತದಂತೆ. ಆ ಸಮಯದಲ್ಲಿ ಅವ್ರು ಪ್ರಯಾಣ ಮಾಡಿದ್ರಿಂದ ಅವ್ರು ಒಂದು ವೇಳೆ ಹುಟ್ಟು ಹಾಕ್ಕೊಂಡು ದೋಣಿಯಲ್ಲಿ ಬರೋದಾಗಿದ್ದರೆ ಅಷ್ಟು ಬೇಗನೆ ಬರಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಅದು ಗಾಳಿ ತಳ್ಕೊಂಡು ಬಂದಿದ್ದರಿಂದ ಅವ್ರು 40 ದಿನದಲ್ಲಿ ಭಾರತ ದೇಶವನ್ನು ಅವ್ರು ಸಂಧಿಸಿಬಿಡ್ತಾರೆ. ಅಂದರೆ 40 ದಿನದಲ್ಲಿ ಭಾರತ ದೇಶ ಬಂದು ಸಂಧಿಸಿದ್ರು ಅಂದರೆ ಅವ್ರು ಎಷ್ಟು ವೇಗವಾಗಿ ಸುವಾರ್ತೆ ಸಾರಲಿಕ್ಕೆ ಪ್ರಯತ್ನಿಸ್ತಿರ್ಬೋದು. ಅದಕ್ಕೆ ಆಗಿನ ಕಾಲದಲ್ಲಿ ನಾವು ನೋಡ್ತೀವಪ್ಪ ಅಂದರೆ ಸುವಾರ್ತೆಗೆ ಭಾಳ ಪ್ರಾಮುಖ್ಯತೆ ಕೊಡ್ತಾಯಿದ್ರು. ಯೇಸು ಕ್ರಿಸ್ತನು 1ರಿಂದ ಹಿಡಿದು 33 ತನಕ ಜೀವಿಸ್ತಾ ಇದ್ನು. ಆತನು ಹೇಳಿದ್ನು ನಾನು ಬರ್ತೀನಿ ಎಂಬುದಾಗ ಆತನು ಬರ್ತೀನಿ ಎಂಬುದಾಗಿ ಹೇಳಿದ್ರಿಂದ ಈಗ ಕೇಳಿದ್ರು ಒಬ್ಬ ಆತನ ಕುರಿತಾಗಿ. ಆತನ ಕಣ್ಮುಂದೆ ಇದ್ದಾನೀಗ, ಆತನ್ನು ಮುಟ್ಟಿದ್ದಾರೆ, ಅನುಭವಿಸಿದ್ದಾರೆ. ಈಗ ಆತನು ಬರ್ತೀನಿ ಅಂತ ಹೇಳೋಗಿದ್ದಾನೆ. ಯಾಕಂದರೆ ನಾನಿರುವಲ್ಲಿ ನೀವು ಇರಬೇಕೆಂಬುದಾಗಿ ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಆತನು ಮಾತಾಡಿದ್ದಾನೆ. ಹಾಗಿರುವಾಗ ಇವರೇನು ಮಾಡ್ತಾರೆ ಅಂದರೆ ಬೇರೆ ಯಾವುದ್ರ ಕುರಿತು ಆಲೋಚನೆ ಮಾಡದೆ ಸುವಾರ್ತೆನ ಹಬ್ಬಿಸ್ಲಿಕ್ಕೆ ಪ್ರಾರಂಭಿಸ್ತಾರೆ. ಸುವಾರ್ತೆನ ಹಬ್ಬಿಸ್ಲಿಕ್ಕೆ ಪ್ರಾರಂಭಿಸಿದಾಗ ಸರಿಸುಮಾರು 10ರಿಂದ 20 ವರ್ಷಗಳ ಕಾಲದಲ್ಲಿ ಏನಾಗ್ತದಪ್ಪ ಅಂದರೆ ಎಲ್ಲ ಕಡೆ ಸುವಾರ್ತೆನ ಸಾರ್ತಾ ಹೋಗ್ತಾರೆ. ಆದರೆ ಸುವಾರ್ತೆನ ಸಾರ್ತಾ ಹೋಗ್ತಿರ್ಬೇಕಾದ್ರೆ ಏನಾಗ್ತದಪ್ಪ ಅಂದರೆ ಬರವಣಿಗೆ ಸುದ್ದಿ ತಿಳಿಸುವಿಕೆ ಅಂದರೆ ಆ ನಂತರದಲ್ಲಿ ಏನಾಗ್ತದಪ್ಪ ಅಂತೇಳಿದ್ರೆ ಇವರೆಲ್ಲ ಸುವಾರ್ತೆನ ಹಬ್ಬುತ್ತಾ ಹೋಗ್ತಿರುವಾಗ ಏನಾಗ್ತದಪ್ಪ ಅಂತೇಳಿದ್ರೆ ಹಿಂಸೆಗಳು ಹೆಚ್ಚಾಗ್ಲಿಕ್ಕೆ ಪ್ರಾರಂಭಿಸ್ತವೆ, ತಪ್ಪು ಬೋಧನೆಗಳು ಹೆಚ್ಚಾಗ್ಲಿಕ್ಕೆ ಪ್ರಾರಂಭಿಸ್ತವೆ. ಆ ಟೈಮಲ್ಲಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಏನಾದರೂ ಮಾಡಿ ಸಭೆಯನ್ನು ಕಾಪಾಡಬೇಕನ್ನೋ ಉದ್ದೇಶದಿಂದ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಬರವಣಿಗೆಯನ್ನು ಪ್ರಾರಂಭಿಸ್ತಾರೆ. ಬರವಣಿಗೆಯನ್ನು ಪ್ರಾರಂಭಿಸಿ ಏನು ಮಾಡ್ತಾನೆ, ಈ ಸಮಯದಲ್ಲಿ ಪತ್ರಿಕೆಗಳನ್ನು ಬರೆಯಲು ಪ್ರಾರಂಭಿಸಿದರು. ಈ ಬರಹಗಳೇ ಮುಂದಿನ ಬರವಣಿಗೆಗೆ ಬುನಾದಿಯಾದವು ಎಂಬುದಾಗಿ ನಾವು ನೋಡ್ತೀವಿ. ಯಾವಾಗ ಅವರೇನು ಮಾಡಿದರು, ಯೇಸು ಕ್ರಿಸ್ತನ ಕುರಿತು ಸುವಾರ್ತೆನ ಸಾರಲಿಕ್ಕೆ ಪ್ರಯತ್ನಿಸಿದರು. ಅದು ಆಗದೆ ಹೋದಾಗ ಅಂದರೆ ಒಂದು ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ಏನು ಮಾಡಬೇಕಾಗ ಆಗ ಪತ್ರಿಕೆಗಳನ್ನು ಬರೆದೇನು ಮಾಡಿದರು, ಕಳಿಸ್ಲಿಕ್ಕೆ ಪ್ರಾರಂಭಿಸಿದರು. ಈಗ ಫಾರ್ ಎಕ್ಸಾಂಪಲ್ ನಾವು ಪೌಲನು ಕೊರಿಂಥ ಸಭೆಗೆ ವಿಷಯವನ್ನು ತಿಳಿಸ್ಲಿಕ್ಕೆ ಹೋದಾಗ ತೀತನನ್ನು ಕಳಿಸ್ಕೊಡ್ತಾರೆ, ತಿಮೋತಿನನ್ನು ಕಳಿಸ್ಕೊಡ್ತಾರೆ. ಈ ರೀತಿಯಲ್ಲಿ ಒಬ್ಬೊಬ್ಬರನ್ನ ನೇಮಿಸಿ ಏನು ಮಾಡ್ತಾಯಿದ್ರು, ಕಳಿಸ್ಕೊಡ್ತಾಯಿದ್ರು, ಹೋಗಿ ನೀವೇನು ಮಾಡಿ ತಿಳಿಸ್ರಿ ಅಂತೇಳಿ. ಈ ಬರೆಯುವಂಥ ವಿಷಯ ಇದೆಯಲ್ಲ, ಯಾವಾಗ ಇವರು ಬರೆದು ಕಳಿಸ್ಲಿಕ್ಕೆ ಪ್ರಾರಂಭಿಸಿದ್ರಲ್ಲ ಅದುವೇ ಏನಾಯ್ತಪ್ಪ ಅಂತ ಹೇಳಿದ್ರೆ ಹೊಸ ಒಡಂಬಡಿಕೆ ಬರೀಲಿಕ್ಕೆ ಒಂದು ಬುನಾದಿಯಾಗಿ ಪ್ರಾರಂಭ ಆಯಿತು. ಈಗ ಮಾಡಬೇಕಂತೇಳಿ ಆ ನಂತರದಲ್ಲಿ ಏನಾಯ್ತಪ್ಪ ಅಂದರೆ ಸಭೆಯು ದಿನಕ್ಕೆ ಏನಾಗ್ತಿದ್ದು ಬಲವಾಗಿ ಬೆಳೀಲಿಕ್ಕೆ ಪ್ರಾರಂಭಿಸ್ತು. ಆ ಸಮಯದಲ್ಲಿ ಅಪೋಸ್ತಲರು ಜನರಿಗೆ ತಮ್ಮ ಪತ್ರಿಕೆಗಳಿಂದ ಪೋಷಿಸ್ತಾ ಅಥವಾ ಸಂಭಾಷಿಸ್ತಾ ಅವರನ್ನು ಬೆಳೆಸಲಿಕ್ಕೆ ಪ್ರಾರಂಭಿಸಿದರು. ಅವರು ಅಂದರೆ ಅಪೋಸ್ತಲರು ಪತ್ರಿಕೆಗಳನ್ನು ಬರೆಯುವುದರ ಮೂಲಕವಾಗಿ ಆತ್ಮಿಕತೆಯನ್ನು, ನಂಬಿಕೆಯನ್ನು ತಿರುಗಿ ಅವ್ರಿಗೇನು ಮಾಡ್ತಾಯಿದ್ರು, ಸ್ಥಾಪಿಸ್ತಾ ಇದ್ರು. ಕೆಲವೊಂದು ಸತಿ ಸುವಾರ್ತೆ ಸಾರಿ ಅವರು ಹೊರಟು ಹೋದ ಮೇಲೆ ಅವರು ಸಭೆ ಸ್ಥಾಪಿಸಲ್ಪಡ್ತಿದ್ರು. ಈಗಿಗೂ ಆಗಿನ ಸೇವೆಗೂ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ, ಆ ದಿನಗಳಲ್ಲಿ ನಿಜವಾಗ್ಲೂ ಆಗಿನ ಜನರು ಪವಿತ್ರಾತ್ಮನ ಬಲವಾಗಿ ಆತುಕೊಂಡದ್ರಿಂದ ಅವರು ಎಲ್ಲಿ ಹೋಗಿ ಸೇವೆ ಮಾಡುವಾಗ ಸಭೆ ಆಗಿಬಿಡ್ತಿತ್ತು. ಅವರು ನಿಂತ್ಕೊಂಡು ಮಾತಾಡುವಾಗ ಅನೇಕ ಕಾರ್ಯಗಳಲ್ಲಿ ನಡೀತಾ ಇದ್ದು. ಬರೀ ಅದ್ಭುತಗಳ ಕುರಿತು ನಾನು ಮಾತಾಡೋದಿಲ್ಲ. ಮೊದಲನೇ ಅದ್ಭುತದಲ್ಲಿ ದೊಡ್ಡ ಅದ್ಭುತ ಯಾವುದಪ್ಪ ಅಂದರೆ ರಕ್ಷಣೆ. ಒಬ್ಬ ಮನುಷ್ಯನಿಗೆ ಅದ್ಭುತ ಆಗಿ ರಕ್ಷಣೆ ಆಗದೆ ಹೋದರೆ ಅವ್ನು ಪರಲೋಕ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮನುಷ್ಯನಿಗೆ ರಕ್ಷಣೆ ಆಗಿ ಅದ್ಭುತ ಆಗದಿದ್ದರೂ ಅವ್ನು ಪರಲೋಕದಲ್ಲಿರ್ತಾನೆ. ರಕ್ಷಣೆ ಅನ್ನೋದು ಅದ್ಭುತಗಳಲ್ಲಿಯೇ ದೊಡ್ಡ ಅದ್ಭುತ. ಆದರೆ ಇವತ್ತು ಭಾಳಷ್ಟು ಜನ ಆ ರಕ್ಷಣೆನ ಅಲಕ್ಷಿಸ್ತಾರೆ, ಆದರೆ ಅದ್ಭುತಗಳನ್ನ ಎದುರು ನೋಡ್ತಾರೆ. ಪ್ರತಿ ವಿಶ್ವಾಸಿಗೆ ಇರಬೇಕಾಗಿದೆ ಏನಪ್ಪ ಅಂದರೆ, ನನಗೆ ಯಾಕೆ ಅದ್ಭುತ ಆಗಿಲ್ಲ ಅನ್ನೋದಕ್ಕಿಂತ ನಾನು ಹೇಗೆ ರಕ್ಷಣೆ ಹೊಂದಿಲ್ಲ ಅನ್ನುವಂಥ ಪ್ರಶ್ನೆ ಯಾವಾಗಲೂ ಇರಬೇಕು. ಹಾಗಾಗಿ ಇವರೆಲ್ಲ ಹೋಗಿ ಅವ್ರು ಏನು ಮಾಡ್ತಾ ಇದ್ರಪ್ಪ ಅಂದರೆ ಸುವಾರ್ತೆನ ಸಾರುವಾಗ ಸಾಕಷ್ಟು ಜನರಲ್ಲಿ ನಂಬಿಕೆ ಇಡುವಾಗ ಇವ್ರೇನು ಮಾಡ್ತಾರೆ, ಅಲ್ಲಿಂದ ಹೊರಟು ಬರ್ತಾಯಿದ್ರು. ಬಂದ ನಂತರವಾಗಿ ಏನಾಗ್ತಿತ್ತಪ್ಪ ಅಂದರೆ ಅವರ ನಂಬಿಕೆಗಳು ಭಾಳ ಕದಲಿಸಲ್ಪಡ್ತಾ ಇದ್ವು. ಅವರ ನಂಬಿಕೆಗೆ ಸ್ಥಿರವಾದ ಬುನಾದಿ ಇರಲಿಕ್ಕೆ ಆಗ್ತಿರಲಿಲ್ಲ. ಆಗ ಏನು ಮಾಡ್ತಾಯಿದ್ರು, ಇವ್ರ ಪತ್ರಿಕೆಗಳನ್ನು ಬರೆದು ಏನು ಮಾಡ್ತಾಯಿದ್ರು, ಅವ್ರನ್ನ ಮತ್ತೆ ತಿರುಗಿ ನಂಬಿಕೆ ಒಳಗೆ, ಭಕ್ತಿ ಒಳಗೆ, ಕ್ರಿಸ್ತ ನಂಬಿಕೆ ಒಳಗೆ ಅವ್ರನ್ನ ತಿರುಗಿ ಸ್ಥಾಪಿಸಿ ಅವ್ರನ್ನೇನು ಮಾಡ್ತಾಯಿದ್ರು, ಅವ್ರನ್ನ ದೃಢವಾಗಿ ಸ್ಥಾಪಿಸ್ತಾಯಿದ್ರು. ಪೇತ್ರನು ಇಬ್ರಿಯ ವಿಶ್ವಾಸಿಗಳಿಗೆ ಬರೆದನು. ಯಾಕಂತ ಹೇಳಿದ್ರೆ ಇಬ್ರಿಯರು ಬಹಳವಾಂತ ಹಿಂಸೆಗೆ ಒಳಗಾಗಿದ್ದರು ಅಂಥೇಳಿ ನಾವು ನೋಡ್ತೀವಿ. ಹಳೆ ಒಡಂಬಡಿಕೆಯ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಭಾಳಷ್ಟು ಜನರು ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಬರೀಲಿಕ್ಕೆ ಪ್ರಾರಂಭಿಸಿದರು.
ಮತ್ತಾಯ, ಮಾರ್ಕ, ಲೂಕ ಅಂತ ನಾವು ನೋಡಿದ್ವಿ. ಅಪೊಸ್ತಲರ ಕೃತ್ಯ ನೋಡುವಾಗ ಅದೊಂದು ಉದ್ದೇಶಕ್ಕಾಗಿ ಬರೆಯಲ್ಪಡ್ತು. ನಾವು ಮತ್ತೆ ನೋಡುವಾಗ ರೋಮ ಪತ್ರಿಕೆ ನೋಡುವಾಗ ಅದೊಂದು ಉದ್ದೇಶಕ್ಕಾಗಿ ಬರೆಯಲ್ಪಡ್ತು. ಒಂದೊಂದು ಪತ್ರಿಕೆ ಸಹ, ಒಂದೊಂದು ಪುಸ್ತಕಗಳು ಸಹ ಒಂದೊಂದು ಉದ್ದೇಶಕ್ಕಾಗಿ ಅವೇನು ಮಾಡಿದ್ವು, ಬರೆಯಲ್ಪಡಲಿಕ್ಕೆ ಪ್ರಾರಂಭಿಸಿದ್ವು. ಹೀಗೆ ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಇವರು ಸುವಾರ್ತೆಯನ್ನು ಸಾರಿ ಬಿಟ್ಟು ಬಂದಂಥ ಜನರಿಗೋಸ್ಕರವಾಗಿ ಅವರ ನಂಬಿಕೆ ಆಚೆ ಈಚೆ ಆದಾಗ, ಅವರು ದೇವರ ನಂಬಿಕೆಯನ್ನು ಬಿಟ್ಟು ಹೋದಾಗ ಅಥವಾ ಅವರ ಆಸಕ್ತಿಯನ್ನು ಕಳ್ಕೊಂಡಾಗ ತಿರುಗಿ ಅವ್ರನ್ನ ಸ್ಥಾಪಿಸುವುದಕ್ಕಾಗಿ ಬರೀಲಿಕ್ಕೆ ಅವರು ಪ್ರಾರಂಭಿಸಿದ್ರು. ಹೀಗೆ ಅವ್ರೇನು ಮಾಡಿದ್ರಪ್ಪ ಅಂದರೆ, ಈ ಬರೀಲಿಕ್ಕೆ ಹೇಗೆ ಪ್ರಾರಂಭವಾಯಿತು ಅಂತ ನಾವು ನೋಡುವಾಗ ಮೊದಲನೇದಾಗಿ ನಾವು ನೋಡುತ್ತೇವೆ ಜೀವಂತ ಸಾಕ್ಷಿ. ಅದು ಕರ್ತನಾದ ಯೇಸು ಕ್ರಿಸ್ತನ ಜೀವಂತವಾಗಿರುವಾಗ ಶಿಷ್ಯರನ್ನ ಆರಿಸ್ಕೊಂಡು ಅವರಿಗೆ ಬೋಧಿಸ್ತಾ ಇರ್ತಾರೆ. ಯೇಸು ಕ್ರಿಸ್ತನ್ ಹೇಳ್ತಾರೆ ಏನಪ್ಪ ಅಂತ ಹೇಳಿದ್ರೆ, ನಾನು ಬೇಗನೆ ಬರಲಿಕ್ಕಿದ್ದೇನೆ ಅಂತೇಳಿ. ಬೇಗನೆ ಬರಲಿಕ್ಕಿದ್ದೇನೆ ಅಂತ ಯಾವಾಗ ಹೇಳ್ತಾರೋ ಅವಾಗ ಅವ್ರು ಏನು ಮಾಡ್ತಾರೆ, ಸುವಾರ್ತೆನ ಸಾರಬೇಕು ಅಂತೇಳಿ ಹೋಗ್ತಾ ಇರ್ತಾರೆ. ಯಾವಾಗ ಯೇಸು ಕ್ರಿಸ್ತನ ಬರೋಣ ತಡವಾಗ್ತದೆ ಅಂತ ಅವ್ರಿಗೆ ಗೊತ್ತಾಗ್ತದೆ ಪವಿತ್ರಾತ್ಮನ ಮುಖಾಂತರವಾಗಿ, ಆ ತರುವಾಯ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಅವರು ಪತ್ರಿಕೆಗಳು ಬರೀಲಿಕ್ಕೆ ಪ್ರಾರಂಭಿಸ್ತಾರೆ. ಸುಮ್ಮನೆ ಅವರು ಎಲ್ಲೋ ಒಂದು ಕಡೆ ಸುವಾರ್ತೆ ಸಾರಿ ಬಿಟ್ಟು ಬಂದಂಥ ವಿಶ್ವಾಸಿಗಳಿಗೆ ತಿರುಗಿ ಅವರು ವಾಕ್ಯಗಳನ್ನು ಕಳುಹಿಸುವುದ್ರ ಮುಖಾಂತರ, ಮಾತುಗಳನ್ನ ಕಳುಹಿಸುವುದ್ರ ಮುಖಾಂತರ ಅವ್ರನ್ನ ಪ್ರೋತ್ಸಾಹಿಸೋಕ್ಕೋಸ್ಕರ ಪ್ರಾರಂಭಿಸಿದ್ದು ಮುಂದಿನ ದಿನಗಳಲ್ಲಿ ಅವು ಪತ್ರಿಕೆಗಳಿಗೆ ಬುನಾದಿಗಳಾಗಿ ಮಾರ್ಪಟ್ಬಿಡ್ತವೆ. ಆ ಒಂದು ಸಣ್ಣ ಉದ್ದೇಶ ಏನಾಗ್ತದಪ್ಪ ಅಂತ ಹೇಳಿದ್ರೆ, ನಂತರದಲ್ಲಿ ಎಲ್ರಿಗೂ ನಾವು ಪತ್ರಿಕೆಗಳ ಮುಖಾಂತರ ಪ್ರೋತ್ಸಾಹಿಸ್ಬೋದು ಎಂಬ ವಿಷಯವನ್ನು ಪ್ರಾರಂಭಿಸ್ಬಿಡ್ತಾರೆ. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಅದನ್ನು ಬರೀಲಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಹಳೆ ಒಡಂಬಡಿಕೆ ಬರೀಲಿಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂತ ಹೇಳಿದ್ರೆ, ದೇವರ ವಾಕ್ಯ ಮನುಷ್ಯನೊಟ್ಟಿಗಿರ್ಬೇಕಂತೇಳಿ, ದೇವರ ವಾಕ್ಯವು ಮನುಷ್ಯನೊಟ್ಟಿಗಿರ್ಬೇಕಂತೇಳಿ ಹಳೆ ಒಡಂಬಡಿಕೆ ಬರೆಯಲ್ಪಡ್ತು. ಆದರೆ ಹೊಸ ಒಡಂಬಡಿಕೆ ಏನಕ್ಕೆ ಬರೆಯಲ್ಪಡ್ತಪ್ಪ ಅಂದರೆ, ಹಳೆ ಒಡಂಬಡಿಕೆಯು ಬರೆಯಲು ಕಾರಣ ಏನಪ್ಪ ಅಂತ ಹೇಳಿದ್ರೆ, ದೇವರ ಮಾತುಗಳು ಮಾನವನ ಮಧ್ಯದಲ್ಲಿ ಇರಬೇಕು ಅಂಥೇಳಿ. ಆದರೆ ಹೊಸ ಒಡಂಬಡಿಕೆ ಬರೆಯಲು ಕಾರಣ ಏನಪ್ಪ ಅಂದರೆ, ಯೇಸುವೇ ಮೆಸ್ಸಿಯನ್ ಅಂತೇಳಿ ರುಜುಪಡಿಸೋದಕ್ಕೋಸ್ಕರವಾಗಿ. ಅದು ರುಜುಪಡಿಸ್ಬೇಕಾಯ್ತು. ಅವರು ನಿಖರವಾಗಿ ಅದನ್ನೇನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ರುಜುಪಡಿಸ್ತಾರೆ. ಯಾಕೆ ರುಜುಪಡಿಸ್ತಾರಪ್ಪ ಅಂತ ಹೇಳಿದ್ರೆ, ದೇವಜನರು ಸುಳ್ಳು ಬೋಧನೆಗಳಿಗೆ, ಸುಳ್ಳು ತತ್ವಗಳಿಗೆ ಅವ್ರು ಸೆಳೆತಕ್ಕೊಳಗಾಗ್ಬಿಟ್ಟಿರ್ತಾರೆ. ಇವರು ವಾಕ್ಯ ಹೇಳಿ ಬಿಟ್ಟು ಬಂದ ತಕ್ಷಣವೇ ಅಲ್ಲಿ ಸುಳ್ಳು ಜನರು ಹೋಗಿ, ಫಾರ್ ಎಕ್ಸಾಂಪಲ್ ಯಹೂದ ಮತಾವಲಂಬಿಗಳು ಹೋಗ್ತಾ ಇರ್ತಾರೆ, ನಿಕೊಲಾಯಿತರು ಹೋಗ್ತಾ ಇರ್ತಾರೆ, ಇವರೆಲ್ಲ ಹೋಗಿ ಏನು ಮಾಡ್ತಾ ಇರ್ತಾರೆ, ಅವ್ರ ನಂಬಿಕೆಗಳನ್ನು ಕದಲಿಸ್ತಾ ಇರ್ತಾರೆ. ಆ ಒಂದು ಕಾರಣಕ್ಕಾಗಿ ಏನು ಮಾಡ್ತಾರೆ, ಇವರು ಬರೀಲಿಕ್ಕೆ ಪ್ರಾರಂಭಿಸ್ತಾರೆ. ಬರೀಲಿಕ್ಕೆ ಪ್ರಾರಂಭಿಸುವಾಗ ಇನ್ನೊಂದು ವಿಷಯ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಇವರಿಗೆ ಏನಾಗ್ತಪ್ಪ ಅಂದರೆ ಹಿಂಸೆ ಹೆಚ್ಚಾಗ್ಲಿಕ್ಕೆ ಪ್ರಾರಂಭಿಸ್ತದೆ. ಇವರನ್ನ ಸೆರೆಗೆ ಹಾಕ್ಲಿಕ್ಕೆ ಪ್ರಾರಂಭಿಸ್ತಾರೆ. ಆ ಟೈಮಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಹೇಗೂ ನಾನು ಸುವಾರ್ತೆನ ಹೇಗೂ ಅವರಿಗೆ ಪತ್ರಿಕೆಗಳ ಮುಖಾಂತರವಾಗಿ ಅವರಿಗೆ ವಿಷಯವನ್ನು ತಿಳಿಸ್ಬೇಕನ್ನೋ ಕಾರಣಕ್ಕೋಸ್ಕರವಾಗಿ ಸೆರೆಯಲ್ಲಿದ್ದಾಗ ಸೆರೆಯಿಂದ ಏನು ಮಾಡ್ತಾರೆ, ಅವರು ಬರೆದು ಕಳಿಸ್ಲಿಕ್ಕೆ ಪ್ರಾರಂಭಿಸ್ತಾರೆ. ಹಾಗಾಗಿ ನಿಜವಾಗ್ಲೂ ಹೇಳಬೇಕಪ್ಪ ಅಂತ ಹೇಳಿದ್ರೆ, ಹೇಗೆ ಬರೆಯುವಂಥ ಕಾರಣ ಈ ಹೊಸ ಒಡಂಬಡಿಕೆ ಬರೆಯುವಂಥ ಕಾರ್ಯ ಪ್ರಾರಂಭವಾಯಿತು ಅಂತ ನೋಡುವಾಗ, ಯೇಸು ಕ್ರಿಸ್ತನ ಬರೋಣ ಬೇಗನೆ ಆಗ್ತದೆ ಅಂತ ತಿಳ್ಕೊಂಡಿರ್ತಾರೆ. ಆದ್ದರಿಂದ ಅವ್ರು ಬೇಗನೆ ಸುವಾರ್ತೆ ಸಾರ್ತಾ ಇರ್ತಾರೆ. ಯಾವಾಗ ಯೇಸು ಕ್ರಿಸ್ತನ ಬರೋಣ ತಡವಾಗ್ತಂತ ಗೊತ್ತಾಗ್ತದೋ ಆಗ ಬರೀಲಿಕ್ಕೆ ಪ್ರಾರಂಭಿಸ್ತಾರೆ. ಬರೀತಾ ಅವ್ರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಹಳೆ ಒಡಂಬಡಿಕೆ ಯೇಸು ಕ್ರಿಸ್ತ ದೇವರ ಮಾತುಗಳು ಮಾನವನ ಮಧ್ಯದಲ್ಲಿ ಇರಲಿಕ್ಕೆ ಕೊಡೋದಾದರೆ, ಹೊಸ ಒಡಂಬಡಿಕೆಯು ಯೇಸು ಕ್ರಿಸ್ತನೇ ಮೆಸ್ಸಿಯನ್ ಎಂಬುದಾಗಿ ರುಜುಪಡಿಸೋದಕ್ಕೋಸ್ಕರವಾಗಿ ಅವರಿಗೆ ಕೊಡಲ್ಪಡ್ತದೆ. ಹೀಗೆ ಹೊಸ ಒಡಂಬಡಿಕೆ ಬರೆಯುವಂಥ ಕಾರ್ಯ ಪ್ರಾರಂಭವಾಗ್ತದೆ. ಓಕೆ ಪಾಸ್ಟ್ರೆ, ಇದಕ್ಕೆ ಹೊಸ ಒಡಂಬಡಿಕೆ ಅಥವಾ ಒಡಂಬಡಿಕೆ ಅಂತ ಯಾಕೆ ಹೇಳ್ತಾರೆ? ಒಡಂಬಡಿಕೆ ಅನ್ನೋದು ಈಗ ಯಾಕೆ ಹೇಳ್ತಾರೆ, ಇದು ದೊಡ್ಡ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಿಜವಾಗ್ಲೂ ಹೇಳಬೇಕಂದ್ರೆ ನನಗೆ ಒಡಂಬಡಿಕೆ ಅಂತ ಮಾತಾಡೋಕೆ ಭಾಳ ಖುಷಿ ಆಗ್ತದೆ. ನಿಜವಾಗ್ಲೂ ಇದಕ್ಕೆ ಇನ್ನೊಂದು ಮಾತು ಹೇಳಬೇಕಂದ್ರೆ ಕರಾರು ಅಂತ ಹೇಳ್ತಾರೆ. ಅಗ್ರಿಮೆಂಟ್ ಅಂತೇಳಿ ಇಂಗ್ಲೀಷಲ್ಲಿ ಹೇಳ್ತೀವಿ ನಾವು. ಇನ್ನೊಂದು ಏನಪ್ಪ ಅಂದರೆ, ಈ ಕರಾರು ಅಥವಾ ಈ ಒಡಂಬಡಿಕೆ ಅನ್ನುವಾಗ ಆ ನಿಜವಾದಂಥ ಅರ್ಥ ನಮಗೆ ಗೊತ್ತಾಗೋದಾದರೆ ನಾವು ಭಾಳ ಶ್ರೇಷ್ಠರಂತ ನಮ್ಗೆ ತಿಳ್ಕೊಂಡ್ಬಿಡ್ತೀವಿ. ಈ ಒಡಂಬಡಿಕೆ ಅನ್ನುವಂಥ ಪದ ಹೇಗೆ ಬಂತು ಅಂತ ನಾನು ನಿಮಗೆ ಹೇಳಿಬಿಡ್ತೇನೆ. ನಿಜವಾಗ್ಲೂ ಹೇಳಬೇಕಂದ್ರೆ ಹಳೆ ಒಡಂಬಡಿಕೆ ಎಂಬ ಪದ ಹೇಗೆ ಬಂತಪ್ಪ ಅಂದರೆ, ಇಬ್ರಿಯರ ಬೈಬಲ್ನಿಗೆ ಹಳೆ ಒಡಂಬಡಿಕೆ ಅಂತ ಇಲ್ಲ, ಓಲ್ಡ್ ಟೆಸ್ಟಿಮೆಂಟ್ ಅಂತ ಇಲ್ಲವೇ ಇಲ್ಲ. ಅವ್ರಿಗೇನಿದೆ ಅಂತ ಹೇಳಿದ್ರೆ ತಾನಾಕ್ ಅಂತಿದೆ ಅಷ್ಟೇ. ತಾನಾಕ್ ಅಂದರೆ 3 ವಿಭಾಗಗಳು, ಧರ್ಮಶಾಸ್ತ್ರ ಮತ್ತು ಬರಹಗಳು ಮತ್ತು ಪ್ರವಾದನೆಗಳು. ಈ 3 ವಿಷಯಗಳನ್ನ ಸೇರಿಸಿ ಅವ್ರು ಏನು ಮಾಡ್ತಾರೆ, ತಾನಾಕ್ ಅಂತ ಹೇಳ್ತಾರೆ. ಆದರೆ ಇಬ್ರಿಯರು ಇವತ್ತು ವಿಶ್ವಾಸಿಗಳಿದ್ದಾರಲ್ಲ, ಅವರಿಗೆ ಓಲ್ಡ್ ಆ್ಯಂಡ್ ನ್ಯೂ ಟೆಸ್ಟ್ಮೆಂಟ್ ಎರಡೂ ಇದ್ದಾವೆ. ಇಂಗ್ಲೀಷಲ್ಲಿ ಓಲ್ಡ್ ಆ್ಯಂಡ್ ನ್ಯೂ ಟೆಸ್ಟ್ಮೆಂಟ್ ಅಂತೇಳಿ ನಾವು ನೋಡ್ತೇವೆ, ಕನ್ನಡದಲ್ಲಿ ಹಳೆಯ ಮತ್ತು ಹೊಸ ಒಡಂಬಡಿಕೆ ಅಂತ ನೋಡ್ತೀವಿ. ಆದರೆ ಈ ಒಡಂಬಡಿಕೆ ಅನ್ನುವಂಥ ಪದ ಎಲ್ಲಿಂದ ಬಂತು? ಆ್ಯಕ್ಚುಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಇದು 3ನೇ ಶತಮಾನದಲ್ಲಿ ಮೊದಲನೇ ಶತಮಾನದಲ್ಲಿ ಉಪಯೋಗಿಸ್ತಾರೆ. ಅದನ್ನು ನಿಖರವಾಗಿ ಸ್ಥಾಪಿಸೋದು ಬಂದು 3ನೇ ಶತಮಾನದಲ್ಲಿ ಹೊಸ ಮತ್ತು ಹಳೆ ಒಡಂಬಡಿಕೆ ಎಂಬುದಾಗಿ ಅದನ್ನು ಸ್ಥಾಪಿಸ್ತಾರೆ. ಆದರೆ ಅಪೊಸ್ತಲನಾದ ಪೌಲನ ಬರೆಯುವಾಗಲೇ
ಹಳೆಯ ಒಡಂಬಡಿಕೆ ಹೊಸ ಒಡಂಬಡಿಕೆ ಎಂಬುದಾಗಿ ಅದನ್ನು ಸ್ಥಾಪಿಸ್ತಾರೆ. ನೋಡ್ರಿ, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನಕ್ಕೆ ಹೋದಾಗ ಹಳೆಯ ನಿಬಂಧನೆ ಅಥವಾ ಹಳೆಯ ಒಡಂಬಡಿಕೆ ಅಂತೇಳಿ ಅಪೊಸ್ತಲನಾದ ಪೌಲನು ಮಾತಾಡ್ತಾನೆ. ಹಳೆಯ ಒಡಂಬಡಿಕೆ ಎಂಬ ಪದ ಯಾವುದರಿಂದ ತೆಗೆದಿದ್ದಂದರೆ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 14ನೇ ವಚನದಿಂದ ತೆಗೆಯಲ್ಪಟ್ಟದ್ದು. ಹಾಗಾದರೆ ಹೊಸ ಒಡಂಬಡಿಕೆ ಹೇಗೆ ಬಂತು ಅಂತ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನೇ ತನ್ನ ಬಾಯಾರ ಹೇಳ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದ 28ನೇ ವಚನದಲ್ಲಿ, ಇದು ನನ್ನ ರಕ್ತ, ಬಹುಜನರಿಗಾಗಿ ಸುರಿಸಲ್ಪಡುವಂಥ ನನ್ನ ರಕ್ತ, ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸುವ ನನ್ನ ರಕ್ತ. ಆ ರಕ್ತವನ್ನು ಮೊದಲು ಎಲ್ಲಿ ಸ್ಥಾಪಿಸಲ್ಪಡ್ತದಪ್ಪ ಅಂತ ಹೇಳಿದ್ರೆ, ನಾವು ವಿಮೋಚನ ಕಾಂಡ 24ನೇ ಅಧ್ಯಾಯ 21ನೇ ಅಧ್ಯಾಯದಿಂದ 24ನೇ ಅಧ್ಯಾಯದಲ್ಲಿ ಅಲ್ಲಿ ಮೋಶೆ ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಪರ್ವತದಿಂದ ದೇವರ ವಾಕ್ಯವನ್ನು ತೆಗೆದುಕೊಂಡು ಬಂದು ಮಂಜೂಷ ಪೆಟ್ಟಿಗೆಯಲ್ಲಿಟ್ಟು ಅಲ್ಲಿ ಏನು ಮಾಡ್ತಾರೆ, ರಕ್ತವನ್ನು ಚಿಮುಕಿಸಿ ಅಥವಾ ರಕ್ತ ಪ್ರೋಕ್ಷಣ ಮಾಡಿ ಏನು ಮಾಡ್ತಾರೆ, ಅದನ್ನು ಸ್ಥಾಪಿಸ್ತಾರೆ. ಯೇಸು ಕ್ರಿಸ್ತನ ಏನು ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ, ತಾನು ಹಿಡಿದುಕೊಡುವಂಥ ಮೊದಲ ರಾತ್ರಿಯಲ್ಲಿ, ತಾನು ಹಿಡಿಯಲ್ಪಡುವಂಥ ಮೊದಲ ರಾತ್ರಿಯಲ್ಲಿ ಆತನು ಕರ್ತನ ಮೇಜನ್ನು ತೆಗೆದುಕೊಳ್ಳುವಾಗ ಅಥವಾ ಮೇಜಿನ ಮೇಲೆ ಮೇಜಿನ ಪಂಕ್ತಿಯಲ್ಲಿ ಕೂತ್ಕೊಳ್ಳುವಾಗ ರೊಟ್ಟಿಯನ್ನು ತೆಗೆದುಕೊಂಡು, ಇದು ನನ್ನ ದೇಹ ತೆಗೆದುಕೊಳ್ಳ್ರಿ, ಮತ್ತು ಆತನ ಪಾನಪಾತ್ರೆಯನ್ನು ತಗೊಂಡು, ಇದು ನನ್ನ ರಕ್ತ, ಇದು ಬಹುಜನರ ಪಾಪಕ್ಕಾಗಿ ಸುರಿಸಲ್ಪಡುವ ನನ್ನ ರಕ್ತ, ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸುವ ರಕ್ತ. ಅಲ್ಲಿ ಮೋಶೆ ಸ್ಥಾಪಿಸಿದರೆ ಇಲ್ಲಿ ಯಾರು ಸ್ಥಾಪಿಸ್ತಾ ಇದ್ದಾರೆ? ಸ್ವತಃ ಯೇಸು ಕ್ರಿಸ್ತನೇ ಸ್ಥಾಪಿಸ್ತಾ ಇದ್ದಾನೆ. ಹಾಗಾಗಿ ಹೊಸ ಒಡಂಬಡಿಕೆ ಎಂಬ ಪದ ಎಲ್ಲಿಂದ ಬಂತಂತ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದಿಂದ 26ನೇ ಅಧ್ಯಾಯದ 28ನೇ ಅಧ್ಯಾಯ, ಇದೇ ರಕ್ತ ಪ್ರೋಕ್ಷಣ ಕಾರ್ಯವನ್ನು ನಾವು ವಿಮೋಚನ ಕಾಂಡ 24ನೇ ಅಧ್ಯಾಯದ 8ನೇ ವಚನದಲ್ಲಿ ನಾವು ನೋಡ್ತೇವೆ. ಮತ್ತೆ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆ ಅನ್ನೋ ಪದ ಇದೆ. ನಾವು ಬೇಕಾದ್ರೆ ನೋಡ್ಬೋದು. ಯೆರೆಮೀಯ ಪತ್ರಿಕೆ, ಯೆರೆಮೀಯ ಗ್ರಂಥ 31ನೇ ಅಧ್ಯಾಯದ 31ನೇ ವಚನಕ್ಕೆ ಹೋಗುವಾಗ, ಯೆರೆಮೀಯ ಗ್ರಂಥ 31:31, ಯೆಹೋವನು ಇಂತೆನ್ನುತ್ತಾನೆ, ಇಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. ಅಂದರೆ ಮುಂದೆ ಒಂದು ಹೊಸ ಒಡಂಬಡಿಕೆನ ಸ್ಥಾಪಿಸ್ಬೇಕನ್ನೋದು ದೇವರ ಉದ್ದೇಶನೇ ಇತ್ತು. ಇದು ಬರೀ ಮನುಷ್ಯನ ಉದ್ದೇಶ ಅಲ್ಲ. ಭಾಳ ಜನ ಹೇಳ್ತಾರೆ, ಒಬ್ಬರಿಗೆ ನನಗೆ ಪ್ರಶ್ನೆ ಕೇಳಿದ್ರು, ಒಡಂಬಡಿಕೆ ಅನ್ನೋದು ತಪ್ಪು, ನಮಗೆ ಯಾಕೆ ಬೇಕು ಒಡಂಬಡಿಕೆ? ಒಡಂಬಡಿಕೆ ಅನ್ನೋದು ಅವ್ರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಸಭಾ ಹಿರಿಯರು ಏನು ಮಾಡ್ತಾಯಿದ್ರು ಅಂದರೆ, ಇದೆಲ್ಲವನ್ನು ಸಮಾಲೋಚನೆ ಮಾಡಿ ಅವ್ರು ಏನು ಮಾಡ್ತಾಯಿದ್ರು, ಆ ವಾಕ್ಯವನ್ನು ಅದಕ್ಕೆ ಕೊಡ್ತಾಯಿದ್ರು. ಕೊಡುವಾಗ ಏನಾಗ್ತಿತ್ತಪ್ಪ ಅಂತೇಳಿ, ಇದು ಮನುಷ್ಯ ಕೊಟ್ಟಿದ್ದು, ದೇವರು ಕೊಟ್ಟಿದ್ದಲ್ಲ ಅಂತೇಳಿ ಅಂದ್ಕೊಳ್ತಾರೆ. ಆದರೆ ಈ ವಾಕ್ಯಗಳು ನಮ್ಗೆ ಏನು ಕಲಿಸ್ತಾವೆ ಅಂತ ಹೇಳಿದ್ರೆ, ಇದು ಖಂಡಿತವಾಗ್ಲೂ ದೇವರಿಂದನೇ ಆಗಿರೋದು, ಇದು ದೇವರಿಂದನೇ ಕೊಡಲ್ಪಟ್ಟದ್ದು. ಮತ್ತಾಯನ ಬರೆದ ಸುವಾರ್ತೆ 26-28 ನಾವು ನೋಡ್ತೇವೆ, ಯೇಸು ಕ್ರಿಸ್ತನೇ ಹೊಸ ಒಡಂಬಡಿಕೆ ಬಗ್ಗೆ ಮಾತಾಡ್ತಾರೆ. ವಿಮೋಚನ ಕಾಂಡ 24ನೇ ಅಧ್ಯಾಯದ 8ನೇ ವಚನದಲ್ಲಿ ನೋಡ್ತೇವೆ, ಹಳೆ ಒಡಂಬಡಿಕೆಯನ್ನು ಸ್ಥಾಪಿಸೋದನ್ನು ನೋಡ್ತೀವಿ ರಕ್ತದ ಮುಖಾಂತರವಾಗಿ. ಯೆರೆಮೀಯ 31:31 ಹೊಸ ಒಡಂಬಡಿಕೆ ಬರ್ತದೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಹಾಗೆ ನಾವು ಜಕರ್ಯನ ಗ್ರಂಥ 9ನೇ ಅಧ್ಯಾಯದ 11ನೇ ವಚನಕ್ಕೆ ಹೋಗೋದಾದರೆ, ಜಕರ್ಯನ ಗ್ರಂಥ 9ನೇ ಅಧ್ಯಾಯದ 11ನೇ ವಚನಕ್ಕೆ ಹೋಗೋದಾದರೆ, ನನ್ನ ಜನವೇ, ನೀನು ಒಡಂಬಡಿಕೆ ಮಾಡಿಕೊಂಡಾಗ ಸುರಿಸಿದ ರಕ್ತವನ್ನು ನಾನು ಸ್ಮರಿಸಿ ಸೆರೆಯಾಗಿರುವ ನಿನ್ನವರನ್ನು ನೀರಿಲ್ಲದ ಆ ಬಾವೊಳಗೆ ಬರಮಾಡುವೆನು. ನೋಡಿ, ಇಲ್ಲಿ ಮತ್ತೆ ಒಡಂಬಡಿಕೆ ಎಂಬುದಾಗಿ ಇಲ್ಲಿ ಮತ್ತೆ ಉಪಯೋಗಿಸಲ್ಪಟ್ಟಂಥ ಒಂದು ಪದ ಇದೆ. KJV ಭಾಷಾಂತರದಲ್ಲಿ ಏನು ಹೇಳಲ್ಪಟ್ಟಂದರೆ, ಹೊಸ ಒಡಂಬಡಿಕೆ ನಾನು ಮಾಡಿಕೊಳ್ತೇನೆ ಎಂಬ ಅಂಶ ನೆಲೆಗೊಂಡಿದೆ. ಈಗ ನಿಜವಾಗ್ಲೂ ಹೇಳಬೇಕಪ್ಪ ಅಂತ ಹೇಳಿದ್ರೆ, ಈ ಒಡಂಬಡಿಕೆ, ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಅನ್ನೋ ಪದ ಹೊರಗಿಂದ ಬಂದದ್ದಲ್ಲ. ಇದು ಯಾವುದೋ ಮನುಷ್ಯರಿಂದ ಬಂದದ್ದಲ್ಲ, ಇದು ಬೈಬಲ್ನಿಂದನೇ ತೆಗೆದು ನೇಮಿಸಲ್ಪಟ್ಟಂಥ ಪದವಾಗಿದೆ ಎಂಬುದನ್ನು ನಾವು ನೋಡ್ತೀವಿ. ಆಮೇಲೆ ಈ ಒಡಂಬಡಿಕೆ ಅನ್ನುವಂಥ ಪದ ನಾವು ತಿಳ್ಕೊಳ್ಳುವಾಗ ನಮ್ಮ ಜೀವನದಲ್ಲಿ ದೊಡ್ಡ ಆಶೀರ್ವಾದ ಇದೆ, ನಿಜವಾಗ್ಲೂ ಭಾಳ ದೊಡ್ಡ ಆಶೀರ್ವಾದ ಇದೆ. ಈಗ ಫಾರ್ ಎಕ್ಸಾಂಪಲ್, ನಾನು ಒಂದು ಲ್ಯಾಂಡನ್ನು ತಗೊಳ್ತೀನಿ ಅಂತ ಇಟ್ಕೊಳ್ರಿ. ಒಂದು ಲ್ಯಾಂಡನ್ನು ತಗೊಳ್ಳುವಾಗ ನಾವೇನು ಮಾಡ್ತೀವಪ್ಪ ಅಂದರೆ, ಅಗ್ರಿಮೆಂಟ್ ಪೇಪರ್ನ ನಾವು ಫಸ್ಟ್ ಅಗ್ರಿಮೆಂಟ್ ಮಾಡ್ಕೊಳ್ತೀವಿ. ಅದಕ್ಕೆ ಒಂದು ಟೋಕನ್ ಅಡ್ವಾನ್ಸನ್ನು ಕೊಟ್ಟು ನಾವೇನು ಮಾಡ್ತೀವಿ, ಒಂದು ನಮ್ಮದು ಅಂಥೇಳಿ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತೀವಿ. ಆ ನಂತರದಲ್ಲಿ ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ನಾವು ಪೂರ್ತಿ ರಿಜಿಸ್ಟರ್ ಮಾಡ್ಕೊಳ್ತೀವಿ. ಅದನ್ನು ಪೂರ್ತಿ ಹಣವನ್ನು, ಕ್ರಯವನ್ನು ತಟ್ಟಿ ಇದು ನನ್ನದು ಎಂಬುದಾಗಿ ನಾವು ಅದನ್ನು ತಗೊಳ್ತೀವಿ. ಒಂದು ಸಾರಿ ಕರಾರು ಪತ್ರದೊಳಗೆ ಇದು ನನ್ನದು ಎಂಬುದಾಗಿ ಆದಮೇಲೆ ಯಾವ ವಸ್ತು ನನ್ನದಾಗಿರ್ತದೋ ಪೂರ್ತಿ ಆ ವಸ್ತುವಿನ ಜವಾಬ್ದಾರಿ ಯಾರ ಮೇಲೆ ಇರ್ತದೆ ಅಂದರೆ, ಯಜಮಾನನ ಮೇಲೆ ಇರ್ತದೆ. ನಿಜವಾಗಲೂ ಒಂದು ಒಡಂಬಡಿಕೆಯಲ್ಲಿರುವಂಥ ವ್ಯಕ್ತಿ ಅನ್ನುವಾಗ ಪೂರ್ತಿಯಾದಂಥ ಜವಾಬ್ದಾರಿನ ಯಾರು ತಗೊಳ್ತಾ ಇದ್ದಾರೆ? ದೇವರು ತಗೊಳ್ತಾ ಇದ್ದಾನೆ ಅಂತೇಳಿ. ನಾವು ಒಡಂಬಡಿಕೆಯಲ್ಲಿ ಇದ್ದಂಥ ಜನರಾಗಿರೋದ್ರಿಂದ ನಾವು ಭಾಳ ಸಂತೋಷಿಸ್ಬೇಕು. ನಿಜವಾಗ್ಲೂ ಇಸ್ರಾಯೇಲರಿಗೆ ದೇವರು ಮಾಡಿದ್ದು ಅದನ್ನೇ. ನಾವು ದೇವರು ಅಬ್ರಹಾಂ, ಇಸಾಕ್, ಯಾಕೋಬರೊಟ್ಟಿಗೆ ಒಡಂಬಡಿಕೆ ಮಾಡ್ಕೊಳ್ತಾರೆ. ಈ ಒಡಂಬಡಿಕೆ ಮಾಡ್ಕೊಳ್ಬೇಕಾದ್ರೆ ಅವರಿಗೆ ದೇವರು ಹೇಳೋದೇನಪ್ಪ ಅಂದರೆ, ಒಡಂಬಡಿಕೆ ಮಾಡ್ಕೊಂಡು ನಾನು ನಿಮ್ಮನ್ನು ಕಾಪಾಡ್ತೀನಿ ಅಂತ ಹೇಳ್ತಾರೆ. ನಿನ್ನ ಸಂತಾನವನ್ನು ಐಗುಪ್ತಕ್ಕೆ ಕಳಿಸಿ ಐಗುಪ್ತನ ತಿರುಗಿ ಬರಮಾಡ್ತೀನಿ ಅಂತ ದೇವರು ಹೇಳ್ತಾರೆ. ದೇವರ ವಾಗ್ದಾನ ಏನಪ್ಪ ಅಂದರೆ,
ದೇವರು ಮಾಡ್ಕೊಳ್ಳುವಂಥ ಆ ಒಪ್ಪಂದ ಏನಪ್ಪ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಏನಾಗಿರ್ತದೆ ಅಂತ ನೋಡುವಾಗ ಅದು ದೊಡ್ಡ ಆಶೀರ್ವಾದವಾಗಿರ್ತದೆ. ಪೂರ್ತಿ ಜವಾಬ್ದಾರಿಯನ್ನು ದೇವ್ರು ನೋಡ್ಕೊಳ್ತಾನೆ. ಈಗ ಫಾರ್ ಎಕ್ಸಾಂಪಲ್ ನಾವು ಯಾವುದಾದ್ರೂ ಒಂದು ವಸ್ತುವನ್ನು, ಒಂದು ಮೊಬೈಲನ್ನು ನಾವೇನು ಮಾಡ್ತೀವಿ, ಮೊಬೈಲ್ ಶಾಪಲ್ಲಿ ಹೋಗಿ ತಗೊಂಡು ನಾವು ನಮ್ಮ ಹೆಸರಿನಲ್ಲಿ ಬಿಲ್ಲನ್ನು ಹಾಕಿಸ್ಕೊಂಡು ಇದು ನನ್ನ ಮೊಬೈಲ್ ಅಂತೇಳಿ ನಾನು ಸ್ವಂತ ಮಾಡಿಕೊಂಡಾಗ ಅದನ್ನು ಭಾಳ ಕೇರ್ ಮಾಡ್ತೀನಿ. ನಾನು ಅದಕ್ಕೆ ಏನು ಬೇಕು ಏನು ಬೇಡ ಅಂತ ಎಲ್ಲ ನೋಡ್ಕೊಳ್ತೀನಿ. ಹೀಗೆ ಪ್ರತಿ ವಸ್ತುವನ್ನು ನನ್ನದು ಎಂಬುದಾಗಿ ನಾನು ಅದನ್ನು ಕರಾರು ಪತ್ರದಲ್ಲಿ ಬರೆಸ್ಕೊಂಡ ಮೇಲೆ ಅದಕ್ಕೆ ನಾನು ಬಹಳ ಪ್ರಾಧಾನ್ಯತೆ ಕೊಡ್ತೀನಿ. ಹಾಗಾಗಿ ಒಡಂಬಡಿಕೆಯಲ್ಲಿರುವಂಥ ನಾವು ನಿಜವಾಗ್ಲೂ ದೊಡ್ಡ ಆಶೀರ್ವಾದ ಹೊಂದಿದಂಥ ಜನರಾಗಿದ್ದೇವೆ. ಯಾಕಪ್ಪ ಅಂತ ಹೇಳಿದ್ರೆ ಪೂರ್ತಿಯಾದಂಥ ಜವಾಬ್ದಾರಿ ಯಾರು ತಗೊಳ್ತಾರೆ? ದೇವರೇ ತಗೊಳ್ಳೋನಾಗಿದ್ದಾನೆ. ಹಾಗಾಗಿ ಒಡಂಬಡಿಕೆ ಅನ್ನುವಂಥ ಪದ ಖಂಡಿತವಾಗ್ಲೂ ಇದು ದೇವರ ವಾಕ್ಯದಿಂದಲೇ ಬಂದಿದ್ದು. ಇದು ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರವಾಗಿದೆ. ಈ ಹೊಸ ಒಡಂಬಡಿಕೆ ಬರೆದಂಥ ಕಾಲಾವಧಿ ಯಾವುದು? ಈ ಹೊಸ ಒಡಂಬಡಿಕೆ ಬರೆದಂಥ ಕಾಲಾವಧಿ ನಾವು ನೋಡುವಾಗ ಇದು ಖಂಡಿತವಾಗ್ಲೂ ಭಾಳ, ನಾನು ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದ್ದೇನೆ ಏನಪ್ಪ ಅಂತ ಹೇಳಿದ್ರೆ 100 ವರ್ಷ ಅದಕ್ಕೆ ನಾನು ಹೇಳಿದೆ. ಆ್ಯಕ್ಚುಲಿ 100 ವರ್ಷ ಅಲ್ಲ, 50 ವರ್ಷದಲ್ಲಿ ನಾವೇನು ನೋಡ್ತೀವಪ್ಪ ಅಂತ ಹೇಳಿದ್ರೆ ಪೂರ್ತಿ ಹೊಸ ಒಡಂಬಡಿಕೆ ಬರೆದಂಥ ಕಾಲ ಮುಗಿದು ಹೋಗ್ತದೆ. ಕ್ರಿಸ್ತ ಶಕ 1ನೇ ಶತಮಾನದಲ್ಲಿ 50ನೇ ಇಸ್ವಿಯಿಂದ ಹಿಡಿದು 100ನೇ ಇಸ್ವಿ ಒಳಗೆ ಎಲ್ಲ ಪುಸ್ತಕಗಳು ಬರೆದು ಮುಗಿಸ್ಬಿಡ್ತಾರೆ. ಕಡೆಯದಾಗಿ ಬರೆಯಲ್ಪಟ್ಟ ಪುಸ್ತಕ ಯಾವುದಪ್ಪ ಅಂತ ಹೇಳಿದ್ರೆ ಪ್ರಕಟಣೆ ಗ್ರಂಥ. ಪ್ರಕಟಣೆ ಗ್ರಂಥ ಬರೆಯುವಾಗ 90ರಿಂದ 96ರೊಳಗೆ, ಕ್ರಿಸ್ತ ಶಕ 90ರಿಂದ 96ರೊಳಗೆ ಅದನ್ನು ಬರೆದು ಮುಗಿಸ್ತಾರೆ. ಅಂದರೆ ನಿಜವಾಗ್ಲೂ ಹೊಸ ಒಡಂಬಡಿಕೆ ಕಾಲಾವಧಿ ನಾವು ಹೇಳಬೇಕಪ್ಪ ಅಂತ ಹೇಳಿದ್ರೆ 40ರಿಂದ 50 ವರ್ಷಗಳ ಅವಧಿ. ಹಳೆ ಒಡಂಬಡಿಕೆ ಬರೀಲಿಕ್ಕೆ 1400 ವರ್ಷಗಳು, ಹೊಸ ಒಡಂಬಡಿಕೆ ಬರೀಲಿಕ್ಕೆ 40ರಿಂದ 50 ವರ್ಷ ಅವಧಿ ಸಮಯ ತಗೊಂಡಿದೆ ಅಷ್ಟೇ. ಓಕೆ, ಫಸ್ಟ್ ಹಾಗಾದ್ರೆ ಈಗ 40-50 ವರ್ಷ ತಗೊಂಡು ಈ ಹೊಸ ಒಡಂಬಡಿಕೆ ಪುಸ್ತಕಗಳನ್ನು ಒಂದು ಹೊಸ ಒಡಂಬಡಿಕೆ ಪುಸ್ತಕವಾಗಿ ಕಾರ್ಯ ಅಂದರೆ ಒಂದು ಮಾಡುವಂಥ ಕಾರ್ಯ ಯಾವ ರೀತಿ ಹೇಗೆ ಪ್ರಾರಂಭ ಆಯಿತು? ಕೂಡಿಸುವ ಒಂದು ವೇಳೆ ಆ ಪುಸ್ತಕಗಳನ್ನು ಕೂಡಿಸುವಂಥ ಕಾರ್ಯ ಹೇಗೆ ಪ್ರಾರಂಭವಾಯಿತು ಅಂತೇಳಿ ನೋಡ್ರಿ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದ 10ರಿಂದ 11ನೇ ವಚನಕ್ಕೆ ಹೋಗುವಾಗ ಯೇಸು ಕ್ರಿಸ್ತನ ಪರಲೋಕಕ್ಕೆ ಏರೋಗೋದನ್ನು ನಾವು ನೋಡ್ತೇವೆ. ಅಲ್ಲಿ ಹೋಗುವಾಗ ದೇವದೂತರು ಹೇಳ್ತಾರೆ, ನೀವು ಹೇಗೆ ಹೋಗುವುದನ್ನು ನೋಡಿದ್ದೀರೋ ಹಾಗೆ ತಿರುಗಿ ಬರುವವನಾಗಿದ್ದಾನೆಂಬುದಾಗಿ ಅಲ್ಲಿ ಹೇಳ್ತಾರೆ. ಇದರಿಂದ ಏನಾಗ್ತದಪ್ಪ ಅಂತ ಹೇಳಿದ್ರೆ ಅಪೋಸ್ತಲರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಬಹಳ ಆವೇಶಕ್ಕೊಳಗಾಗ್ತಾರೆ. ಆವೇಶ ಅನ್ನೋದಕ್ಕಿಂತ ಆತ್ಮಭಾರಕ್ಕೊಳಗಾಗ್ತಾರೆ. ಆತ್ಮಭಾರಕ್ಕೊಳಗಾಗಿ ಏನು ಮಾಡ್ತಾರೆ ಅಂದರೆ ಎಲ್ಲ ದೇಶದಲ್ಲಿ ಏನಾದರೂ ಮಾಡಿ ಸುವಾರ್ತೆನ ಹಬ್ಬಬೇಕೆಂಬುದಾಗಿ ಅವರ ಗೋಲ್ ಇರ್ತದೆ. ಇವತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಅವತ್ತವರು ಅಷ್ಟು ವೇಗವಾಗಿ ಸುವಾರ್ತೆನ ಸಾರ್ತಿದ್ರು ಅಂದರೆ ಅದಕ್ಕೆ ಕಾರಣ ಯೇಸು ಕ್ರಿಸ್ತನ್ ಬರ್ತಾನೆ ಅಂಥೇಳಿ. ಇವತ್ತು ಸುವಾರ್ತೆನ ಸಾರಲಿಕ್ಕೆ ನಿಧಾನವಾಗ್ತಾ ಇದೆ. ಕಾರಣ ಏನಂದರೆ ಯೇಸು ಕ್ರಿಸ್ತನ್ ಬರೋದಕ್ಕೆ ತಡವಾಗ್ತದೆ ಎಂಬುದಾಗಿ. ಈಗ ಒಂದು ವೇಳೆ ಯೇಸು ಕ್ರಿಸ್ತನ ಬರೋಣಕ್ಕೆ ಏನೆಲ್ಲ ಪ್ರವಾದನೆಗಳಿತ್ತು ಆತನ ಸೂಚನೆ ಕೊಟ್ಟಿದ್ದಾನೆ ನೋಡ್ರಿ. ಬೈಬಲ್ ವಾಕ್ಯ ಹೇಳ್ತದೆ, ನಾನು ಬರುವಂಥ ದಿನ ಗೊತ್ತಿಲ್ಲ, ಗಳಿಗೆ ಆಗಲಿ ದಿನವಾಗಲಿ ಗೊತ್ತಿಲ್ಲ. ಅದು ಯಾರಿಗೆ ಗೊತ್ತು? ತಂದೆಗೆ ಗೊತ್ತು. ಹಾಗಾಗಿ ನಾನು ಬರುವಾಗ ಈ ರೀತಿ ಇರ್ತದೆ, ಈ ರೀತಿಯಾಗಿರ್ತದೆ. ಏನಿರ್ತದೆ? ನೋಹನ ದಿನಗಳಿದ್ದ ಹಾಗಿರ್ತದೆ, ಲೋಟನ ದಿನಗಳಿದ್ದ ಹಾಗೆ ಇರ್ತದೆ. ನಾನು ಬರುವಾಗ ಇದು ಸಂಭವಿಸ್ತದೆ, ನನಗೆ ಅದು ಸಂಭವಿಸ್ತದೆ ಎಂಬುದಾಗಿ ಹಲವು ವಿಷಯಗಳನ್ನ ಹೇಳ್ಕೊಳ್ತಾ ಬಂದಾಗ ಈಗ ನಾವು ನೋಡೋದಾದರೆ, ಪೇತ್ರನ ಪತ್ರಿಕೆ ಒಳಗೆ ನೋಡೋದಾದರೆ, ಯೇಸು ಕ್ರಿಸ್ತನ ಬರೋದೇನಾದರೂ ಕಡಿಮೆ ಆಗಿದ್ದರೆ ಒಬ್ಬನಾದರೂ ನಾಶವಾಗೋದು ದೇವರ ಚಿತ್ತ ಅಲ್ಲ ಅಂತೆ. ಅಂದರೆ ರಕ್ಷಣೆ ಹೊಂದುವವರು ಇನ್ನೂ ಇದ್ದಾರಲ್ಲ, ಅವರಿಗೋಸ್ಕರವಾಗಿ ಯೇಸು ಕ್ರಿಸ್ತನ್ ಬರುವಂಥದ್ದು ತಡವಾಗ್ತಾ ಇದಂತೆ. ಯಾಕೋಬನ ಪತ್ರಿಕೆ ಒಳಗೆ ಹೇಳ್ತದೆ ಏನಪ್ಪ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ್ ಎಲ್ಲಿದ್ದಾರಂತೆ? ಈಗ ನ್ಯಾಯಾಧಿಪತಿ ಬಾಗಿಲಲ್ಲಿ ನಿಂತ್ಕೊಂಡಿದ್ದಾನಂತೇಳಿ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಹೇಳಲ್ಪಡ್ತೇನಪ್ಪ ಅಂದರೆ, ಇವೆಲ್ಲವುಗಳು ಸಂಭವಿಸುವಾಗ ಆ ದಿನವು ಹತ್ತಿರದಲ್ಲಿದೆ, ಬಾಗಿಲಲ್ಲೇ ಇದೆ ಅಂತ ತಿಳ್ಕೊಳ್ರಿ. ಹತ್ತಿರದಲ್ಲಿರೋಕ್ಕೂ ಬಾಗಿಲಲ್ಲಿರೋಕ್ಕೂ ಭಾಳ ವ್ಯತ್ಯಾಸ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಈ ಊರಿಗೆ ಬರ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾನು ಫೋನ್ ಮಾಡ್ತೀನಿ, ಎಲ್ಲಿದ್ದೇನೆ? ನಿಮ್ಮೂರಲ್ಲಿದ್ದೇನೆ, ಈಗ ನಿಮ್ಮ ಮನೆಗೆ ಹತ್ತಿರದಲ್ಲಿದ್ದೇನೆ. ಹತ್ತಿರದಲ್ಲಿದ್ದೆ ಅಂದರೆ ಮನೆಯಿಂದ ಸ್ವಲ್ಪ ದೂರ ಇದ್ದೇನೆ, ಬರ್ತಾ ಇದ್ದೇನೆ, ನಾನು ದೂರದಲ್ಲಿದ್ದೇನೆ. ಇವೆಲ್ಲ ಸಂಭವಿಸುವಾಗ ಬರ್ತಾ ಇದ್ದೇನೆ ನಾನು, ಆದರೆ ಸ್ವಲ್ಪ ದೂರದಲ್ಲಿದ್ದೇನೆ. ಇವೆಲ್ಲ ಸಂಭವಿಸುವಾಗ ಆ ದಿನವು ಹತ್ತಿರದಲ್ಲಿದೆ, ಮನೆ ಬಾಗಿಲಲ್ಲೇ ಇದೆ ಅಂತ ತಿಳ್ಕೊಳ್ರಿ. ಯಾಕೋಬನ ಪತ್ರಿಕೆ ಹೇಳ್ತದೇನಪ್ಪ ಅಂದರೆ, ಆತನ ಬಾಗಿಲಲ್ಲಿ ನಿಂತ್ಕೊಂಡಿದ್ದಾನಂತೆ. ಬಾಗಿಲು ಓಪನ್ ಆದರೆ ಸಾಕು, ಆತನು ಬಂದ್ಬಿಡ್ತಾನಷ್ಟೇ. ಈಗ ಯೇಸು ಕ್ರಿಸ್ತನ ಬರೋಣಕ್ಕಾಗಿ ಯಾವ ಒಂದು ಪ್ರವಾದನೆಗಳು ಮಿಗಿಲಿಲ್ಲ, ಇನ್ನು ಎಲ್ಲ ನೆರವೇರಾಯಿತು. ನನ್ನ ವೈಯಕ್ತಿಕವಾದಂಥ ಕಲಿಯುವಿಕೆ ಪ್ರಕಾರವಾಗಿ ನಾನು ಯೇಸು ಕ್ರಿಸ್ತನ ಬರೋಣವನ್ನು ಕಲಿಸುವುದರ ಪ್ರಕಾರವಾಗಿ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟ ಎಲ್ಲ ಪ್ರವಾದನೆಗಳು ಯೇಸು ಕ್ರಿಸ್ತನ ಬರೋಣಕ್ಕೆ ನೆರವೇರಿಬಿಟ್ಟಿದೆ.
ಇನ್ನು ಇರೋದು ಒಂದೇ ಒಂದು ಪ್ರವಾದನೆ ಏನಪ್ಪ ಅಂತ ಹೇಳಿದ್ರೆ, ಒಬ್ಬನಾದರೂ ನಾಶವಾಗುವುದು ದೇವರ ಚಿತ್ತವಲ್ಲ, ಎಲ್ಲರೂ ರಕ್ಷಣೆ ಹೊಂದಬೇಕೆಂಬುದಾಗಿ ದೇವರ ಚಿತ್ತವಿದೆ. ಹಾಗಾಗಿ ಇವತ್ತು ಏನಾಗ್ತಾ ಇದೆಯಪ್ಪ ಅಂತ ಹೇಳಿದ್ರೆ, ಒಂದು ವೇಳೆ ಪ್ರವಾದನೆ ಯಾವುದಾದ್ರು ನೆರವೇರಬೇಕಾದ್ರೆ ಖಂಡಿತವಾಗಲೂ ಸುವಾರ್ತೆ ಎಷ್ಟು ವೇಗವಾಗಿ ಹಬ್ಬುತ್ತದೋ ಅಷ್ಟು ಬೇಗನೆ ಯೇಸು ಕ್ರಿಸ್ತನ ಬರಲಿಕ್ಕೆ ಸಾಧ್ಯ. ಈ ರೀತಿ ಇರಬೇಕಾದ್ರೆ ಈ ಪುಸ್ತಕಗಳನ್ನ ಕೂಡಿಸುವಂಥ ವಿಷಯ ಹೇಗೆ ಪ್ರಾರಂಭವಾಯಿತು ಅಂತ ನಾವು ನೋಡುವಾಗ, ಇವರು ಭಾಳ ರಭಸವಾಗಿ ಏನು ಮಾಡ್ತಾ ಇರ್ತಾರೆ, ಹಬ್ಬುತ್ತಾ ಇರ್ತಾರೆ, ಬೇಗನೆ ಸುವಾರ್ತೆನ ಸಾರ್ತಾ ಇರ್ತಾರೆ. ಬೇಗನೆ ಸುವಾರ್ತೆನ ತೆಗೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಪತ್ರಿಕೆಗಳನ್ನು ಬರೆದು ನಕಲು ಮಾಡಿ ಕಳಿಸ್ತಾ ಇರ್ತಾರೆ. ಒಂದು ಪತ್ರಿಕೆ ಬರೀತಾರೆ, ಆ ಪತ್ರಿಕೆ ಇನ್ನೊಬ್ಬರು ಕಾಪಿ ಮಾಡ್ತಾರೆ. ಒಂದು ಪತ್ರಿಕೆನ ಬರೆದು ಒಂದು ಸಭೆ ಕಳಿಸಿದ್ರೆ ಆ ಸಭೆಯವರು ಓದ್ಕೊಂಡು ಅದನ್ನು ಕಾಪಿ ಮಾಡಿ ಇನ್ನೊಂದು ಸಭೆ ಕಳಿಸ್ತಾ ಇದ್ರು, ಆ ಸಭೆಯವರು ಇನ್ನೊಂದು ಸಭೆ ಕಳಿಸ್ತಾ ಇದ್ರು. ಹೀಗೆ ಕಳಿಸ್ತಾ ಹೋದಾಗ ಮೊದಲನೇ ಶತಮಾನದಲ್ಲಿ ಎಲ್ಲ ಅಪೊಸ್ತಲರು ಸತ್ತು ಹೋಗ್ಬಿಡ್ತಾರೆ. ಕೊನೆಯದಾಗಿ ಸತ್ತಂಥ ಅಪೊಸ್ತಲನ ಯಾರಪ್ಪ ಅಂತ ಹೇಳಿದ್ರೆ, ಅಪೊಸ್ತಲನಾದ ಯೋಹಾನನ್. ಕಟ್ಟ ಕಡೆಯದಾಗಿ ನಿಜವಾಗಲೂ ಶಾರೀರಿಕವಾದ ಸ್ವಾಭಾವಿಕವಾದಂಥ ಮರಣವನ್ನು ಹೊಂದಿದಂಥ ಏಕೈಕ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಅಪೊಸ್ತಲನಾದ ಯೋಹಾನನ್. ಈ ಅಪೊಸ್ತಲನಾದ ಯೋಹಾನನು ಸಾಯುವುದಕ್ಕಿಂತ ಮೊದಲು ಅವನೇನು ಮಾಡ್ತಾ ಇದ್ದಪ್ಪ ಅಂತ ಹೇಳಿದ್ರೆ, ಎಲ್ಲ ಪತ್ರಿಕೆಗಳನ್ನು ಬಲ್ಲವನಾಗಿದ್ದ. ಯಾವ್ಯಾವ ಅಪೊಸ್ತಲರು ಎಲ್ಲೆಲ್ಲಿ ಬರೆದಿದ್ದಾರೆ, ಯಾವ್ಯಾವ ಅಪೊಸ್ತಲರು ಯಾವ್ಯಾವ ಸ್ಥಳದಲ್ಲಿ ಬರೆದಿದ್ದಾರೆ ಅಂತೇಳಿ ಎಲ್ಲ ತಿಳಿದವನಾಗಿದ್ದ. ಯಾವ್ಯಾವ ಸಭೆಗೆ ಯಾವ್ಯಾವ ಪತ್ರಿಕೆಯನ್ನು ಬರೆದಾರೆ ಅಂತೇಳಿ ಅಪೊಸ್ತಲನಾದ ಯೋಹಾನನು ಬಲ್ಲವನಾಗಿದ್ದ. ಆ ಸಮಯದಲ್ಲಿ ಈ ಅಪೊಸ್ತಲನಾದ ಯೋಹಾನನಿಗೆ ಒಬ್ಬ ಶಿಷ್ಯನಿರ್ತಾನೆ, ಪೋಲಿಕಾರ್ಪ ಅಂತೇಳಿ. ಈ ಪೋಲಿಕಾರ್ಪನ ಎಷ್ಟು ನಂಬಿಗಸ್ತನಪ್ಪ ಅಂತ ಹೇಳಿದ್ರೆ, ಸ್ಮರ್ನಾ ಸಭೆಗೆ ಸಭಾಪಾಲಕನಾಗಿ ದೇವರು ನೇಮಿಸ್ತಾರೆ ಅವನಿಗೆ. ಇವನು ಅಪೊಸ್ತಲನಾದ ಯೋಹಾನನ ಶಿಷ್ಯ. ಇವ ಏನು ಮಾಡ್ತಾ ಇರ್ತಾನಪ್ಪ ಅಂತ ಹೇಳಿದ್ರೆ, ಅಪೊಸ್ತಲನಾದ ಯೋಹಾನ ಸತ್ತ ಮೇಲೆ ಈ ಸುಳ್ಳು ಬೋಧಕರು ಏನಾಗ್ಬಿಡ್ತಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀಲಿಕ್ಕೆ ಪ್ರಾರಂಭಿಸ್ಬಿಡ್ತಾರೆ. ಯೋಹಾನ ಸತ್ತ ಮೇಲೆ ಯೋಹಾನನ ಕಾಲದಲ್ಲೇ ಭಯಂಕರವಾದ ಸುಳ್ಳು ಬೋಧಕರು ಇರ್ತಾರೆ. ನಾವು 1 ಯೋಹಾನ 2 ಯೋಹಾನ 3 ಯೋಹಾನ ಓದುವಾಗ ನೋಡ್ತೇವೆ, ಸುಳ್ಳು ಬೋಧಕರ ಕುರಿತಾಗಿ ಭಯಂಕರವಾಗಿ ಅವ್ರು ಖಂಡಿಸ್ತಾರೆ. ಅಂದರೆ ಆಗಿನ ಸಮಯದಲ್ಲಿದ್ದಂಥ ಸುಳ್ಳು ಬೋಧಕರು ಭಯಂಕರವಾದಂಥ ಸುಳ್ಳು ಬೋಧಕರು, ಅಷ್ಟು ಸುಳ್ಳು ಬೋಧಕರ ಆ ದಿನಗಳಲ್ಲಿ ತುಂಬಿ ತುಳುಕ್ತಾ ಇದ್ರು. ಆ ಟೈಮಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ, ವಿಶ್ವಾಸಿಗಳಿಗೆ ದೊಡ್ಡ ಕನ್ಫ್ಯೂಷನ್ ಆಗ್ಲಿಕ್ಕೆ ಪ್ರಾರಂಭಿಸ್ತದೆ, ಯಾವ ಸರಿ ಯಾವ ತಪ್ಪು. ಯಾಕಂತ ಹೇಳಿದ್ರೆ ಆ ಸಮಯದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಅಪೊಸ್ತಲರ ಬಳಿಗೆ ಹೋಗಿ ಕೇಳ್ತಾ ಇದ್ರು ಅವರು, ಈ ಥರ ಪ್ರಶ್ನೆ ಇದೆ, ನಮಗೆ ದಯಮಾಡಿ ತಿಳಿಸ್ರಿ. ಈಗ ಕೊರಿಂಥೆ ಸಭೆಗೆ ಒಂದು ಪ್ರಶ್ನೆ ಬರ್ತದೆ. ಏನು ಪ್ರಶ್ನೆ ಬರ್ತದೆ, ನಮ್ಮ ಸಭೆಯಲ್ಲಿ ಈ ಥರ ಇದೆ, ವ್ಯಭಿಚಾರಗಳು ನಡೀತಾ ಇದೆ, ವಿಗ್ರಹಾರಾಧನೆ ನೈವೇದ್ಯ ಮಾಡಿ ತಿಂತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ, ಸ್ತ್ರೀಯರು ಮಾತಾಡ್ತಾರೆ ಅನ್ನುವಂಥ ಎಷ್ಟೋ ಪ್ರಶ್ನೆಗಳು ಅವ್ರಿಗೆ ಇರ್ತದೆ. ಆ ಪ್ರಶ್ನೆಗಳನ್ನ ಬರೆದು ಅಪೊಸ್ತಲನಾದ ಪೌಲನಿಗೆ ಕಳಿಸಿದಾಗ ಅಪೊಸ್ತಲನಾದ ಪೌಲನ ಅದಕ್ಕೆ ಉತ್ತರ ಬರೆದು ಕಳಿಸ್ಕೊಡ್ತಾನೆ. ಉತ್ತರ ಬರೆದು ಕಳಿಸ್ಕೊಡುವಂಥದ್ದೇ ಮೊದಲನೇ ಪತ್ರಿಕೆ. ಈ ಕೊರಿಂಥೆ ಸಭೆಯವರು ಯಾವ ಪ್ರಶ್ನೆನ ಬರೆದು ಕಳಿಸಿದ್ರೋ ಆ ಪ್ರಶ್ನೆಗೆ ಉತ್ತರ ಕೊಡುವಂಥದ್ದೇ ಮೊದಲನೇ ಕೊರಿಂಥ ಪತ್ರಿಕೆ. ಎರಡನೇ ಕೊರಿಂಥ ಪತ್ರಿಕೆ ಏನಪ್ಪ ಅಂತ ಹೇಳಿದ್ರೆ, ಸಭೆ ಒಳಗೆ ಸಮಸ್ಯೆ ಯಾರು ಮಾಡ್ತಾ ಇರ್ತಾರೋ ಅವನ್ನು ಹೊರಗೆ ಹಾಕಿರ್ತಾರೆ, ಅವನ್ನು ತಿರುಗಿ ಸೇರಿಸ್ಕೊಳ್ಬೇಕಂತ ಹೇಳೋದೇ ಎರಡನೇ ಕೊರಿಂಥ ಪತ್ರಿಕೆ. ಹೀಗೆ ನಾವು ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯಕ್ಕೆ ಹೋಗೋದಾದರೆ ಅಲ್ಲಿ ಸಹ ನಾವು ನೋಡ್ತೇವೆ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಒಂದು ದೊಡ್ಡ ಸಮಸ್ಯೆ ಪ್ರಾರಂಭವಾಗ್ತದೆ. ಅಂದರೆ ಯಹೂದ್ಯ ವಿಶ್ವಾಸಿಗಳಿಗೂ ಪೌಲನಿಗೂ ದೊಡ್ಡ ವಾಗ್ವಾದ ಆಗಿ, ಕೆಲವರು ಹೇಳ್ತಾರೆ ಮೋಶೆ ಧರ್ಮಶಾಸ್ತ್ರ ಅನುಸರಿಸ್ಬೇಕಂತೇಳಿ, ಅಪೊಸ್ತಲನಾದ ಪೌಲ ಹೇಳ್ತಾನೆ ಇಲ್ಲ ನಾವು ನಂಬಿಕೆಯಿಂದ ಹೋದರೆ ಸಾಕು ಅಂತೇಳಿ. ಹಾಗಾದರೆ ಇದನ್ನ ಎಲ್ಲಿಗೆ ತಗೊಂಡೋಗೋಣ, ಸಭೆಯ ಸ್ತಂಭಗಳ ಅಂತ ಯಾಕೋಬ ಮತ್ತು ಯೋಹಾನರ ಬಳಿಗೆ, ಪೇತ್ರರ ಬಳಿಗೆ ತಗೊಂಡೋಗೋಣ. ಯೆರೂಸಲೇಮಿನಲ್ಲಿದ್ದಂಥ ಅಪೊಸ್ತಲರ ಬಳಿಗೆ ತಗೊಂಡು ಬರ್ತಾ ಇದ್ರು, ಅದನ್ನು ವಿವೇಚಿಸ್ತಾ ಇದ್ರು, ಇದು ಸರಿ ಅಂತೇಳಿ ಅವ್ರು ಕಳಿಸ್ತಾ ಇದ್ರು. ಇದೇ ರೀತಿ ಅವ್ರು ಮಾಡ್ತಾ ಇದ್ದಾಗ ಏನಾಯ್ತಪ್ಪ ಅಂತ ಹೇಳಿದ್ರೆ, ಅಪೊಸ್ತಲರೆಲ್ಲರೂ ಸತ್ತ ಮೇಲೆ ಈಗ ದೊಡ್ಡ ಸಮಸ್ಯೆ ಪ್ರಾರಂಭವಾಗಿದೆ. ಏನಂತೇಳಿ, ಹೊಸ ಬೋಧನೆಗಳು ಪ್ರಾರಂಭವಾಗ್ತಾ ಇದ್ದಾವೆ, ಹೊಸ ಸಿದ್ಧಾಂತಗಳು ಪ್ರಾರಂಭವಾಗ್ತಾ ಇದ್ದಾವೆ. ಯಾರು ವಿಶ್ವಾಸಿಗಳು ಅನಿಸ್ಕೊಂಡಿದ್ರು ಅವರೇ ಹೊಸ ಸಿದ್ಧಾಂತಗಳನ್ನ ಸ್ಥಾಪಿಸ್ಲಿಕ್ಕೆ ಪ್ರಾರಂಭಿಸ್ಬಿಟ್ರು. ಆಗ ಜನರಿಗೆ ಭಾಳ ಗೊಂದಲ ಆದಾಗ ಏನಾಯ್ತಪ್ಪ ಅಂತ ಹೇಳಿದ್ರೆ, ಆ ಸಮಯದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ, ಅದು ಯಾರಪ್ಪ ಅಂದರೆ ಅಪೊಸ್ತಲನಾದ ಯೋಹಾನನ ಶಿಷ್ಯನ ಅಂತ ಪೋಲಿಕಾರ್ಪನ್. ಈ ಪೋಲಿಕಾರ್ಪನ್ನ ಏನು ಮಾಡ್ತಾರೆ, ಅವನು ಬಂದು ಕೇಳಿದಾಗ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಒಂದು ಪ್ರಾರ್ಥಿಸಬೇಕು, ಇಲ್ಲ ಅವನು ಅಪೊಸ್ತಲರ ಬಳಿಗೆ ಹೋಗಬೇಕು. ಅಪೊಸ್ತಲರು ಆಗಿನ ಕಾಲದಲ್ಲಿ ಇಲ್ಲ, ಆದರೆ ಅಪೊಸ್ತಲರ ಕಾಲದಲ್ಲಿ ಎಲ್ಲೆಲ್ಲಿ ಪತ್ರಿಕೆಗಳು ಬರೆಯಲ್ಪಟ್ಟಿತ್ತು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಯಾರಿಗೆ? ಪೋಲಿಕಾರ್ಪನಿಗೆ. ಯಾಕೆ ಗೊತ್ತಿತ್ತಪ್ಪ ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಯೋಹಾನನು ಇನ್ನು ಜೀವಂತವಾಗಿದ್ದಾಗ ಅವನಿಗೆ ಶಿಷ್ಯನಾಗಿದ್ದನು. ಅಪೊಸ್ತಲನಾದ ಯೋಹಾನನಿಗೆ ಶಿಷ್ಯನಾಗಿದ್ದರಿಂದ ಅವನಿಗೆ ಸ್ಪಷ್ಟವಾಗಿ ಗೊತ್ತಿತ್ತೇನಪ್ಪ ಅಂತ ಹೇಳಿದ್ರೆ ಯಾವ್ಯಾವ ಪುಸ್ತಕಗಳು ಎಲ್ಲೆಲ್ಲಿದ್ದಾವೆ ಅಂತೇಳಿ. ಆ ನಂತರದಲ್ಲಿ ಏನು ಮಾಡ್ತಾನೆ, ಅವನೆಲ್ಲ ಕಡೆಯಿಂದ ಎಲ್ಲ ಪುಸ್ತಕಗಳನ್ನ ಸೇರಿಸ್ತಾನೆ. ಯಾಕಂದರೆ ನಿಖರವಾಗಿ ಗೊತ್ತಿತ್ತು ಅವನಿಗೆ ಎಲ್ಲ ಅಪೊಸ್ತಲರ ಕುರಿತಾಗಿ, ಸ್ಪಷ್ಟವಾಗಿ ಗೊತ್ತಿತ್ತು ಇಂಥ ಅಪೊಸ್ತಲರು ಹೀಗೆ ಬರೆದಿದ್ದಾರೆ, ಈ ಪತ್ರಿಕೆ ಈ ಸಾಲಲ್ಲೇ ಹೋಗಿದೆ, ಈ ಪತ್ರಿಕೆ ಹೀಗೆ ಇದೆ ಅಂಥೇಳಿ ಅವನಿಗೆ ಸ್ಪಷ್ಟವಾಗಿ ಗೊತ್ತಿದ್ದರಿಂದ ದೇವರ ಪುಸ್ತಕಗಳನ್ನ ಕೂಡಿಸುವಂಥ ಕಾರ್ಯ ಪ್ರಾರಂಭಿಸಿದ್ದೆ ಯಾರಪ್ಪ ಅಂತ ನೋಡುವಾಗ
ಪೋಲಿಕಾರ್ಪನು. ಅದಕ್ಕೆ ಪೋಲಿಕಾರ್ಪನು ಕೂಡಿಸ್ಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಸುಳ್ಳು ಬೋಧನೆಗಳು. ಆ ನಂತರದಲ್ಲಿ ನಾವು ನೋಡ್ತೀವಿ ಏನಪ್ಪ ಅಂದರೆ ಪೋಲಿಕಾರ್ಪನ್ನ ಅವನ್ನ ಕೊಲ್ತಾರೆ. ಕೊಂದು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ದೊಡ್ಡ ಸಮಸ್ಯೆಗೆ ನಡೆಸಿಬಿಡ್ತಾರೆ. ಏನು ಸಮಸ್ಯೆಗೆ ನಡೆಸ್ತಾರಪ್ಪ ಅಂತ ಹೇಳಿದ್ರೆ ಇವನು ಇರೋದ್ರಿಂದಲೇ ಏನಾಗ್ತದೆ, ವಿಶ್ವಾಸಿಗಳು ಕಾಪಾಡಲ್ಪಡ್ತಾರೆ ಅಂಥೇಳಿ ಅವನ್ನು ತಗೊಂಡೋಗಿ ರೋಮ್ ಸಾಮ್ರಾಜ್ಯದವ್ರನ್ನ ರಕ್ತ ಸಾಕ್ಷಿಯಾಗಿ ಸಾಯಿಸ್ತಾರೆ. ಆ ಸಾಯಿಸುವಂಥ ಟೈಮಲ್ಲಿ ಅವನಿಗೊಂದು ಕಂಡೀಷನ್ ಕೊಡ್ತಾರೆ. ಏನಪ್ಪ ಆ ಕಂಡೀಷನ್ ಅಂತ ಹೇಳಿದ್ರೆ, ಅವ ಹೇಳುವಂಥ ಒಂದು ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ 89ನೇ ಇಸ್ವಿಯಲ್ಲಿ ಪೋಲಿಕಾರ್ಪನ್ನು ತಗೊಂಡೋಗಿ ಬೆಂಕಿಯಲ್ಲಿ ಹಾಕ್ತಾರೆ. ನೀನು ಒಂದು ವೇಳೆ ಈಗ ಯೇಸು ಕ್ರಿಸ್ತನ ಅಲ್ಲಗಳೆದು ಬಿಟ್ಟುಬಿಡೋದಾದರೆ ನಾನೇನು ಮಾಡ್ತೇನೆ, ನಿನ್ನನ್ನು ಜೀವಂತವಾಗಿ ಬಿಟ್ಬಿಡ್ತೇನೆ, ಇಲ್ಲದೆ ಹೋದರೆ ನಿನ್ನನ್ನು ಕೊಲ್ತೀವಿ ಅಂದಾಗ ಅವ ಹೇಳ್ತಾನೆ ಏನಪ್ಪ ಅಂತೇಳಿದ್ರೆ ಪೋಲಿಕಾರ್ಪನು, ಯೇಸು ಕ್ರಿಸ್ತನು 89 ವರ್ಷಗಳ ಕಾಲ ನನ್ನ ಜೀವನದಲ್ಲಿ ಒಂದೂ ಕೆಟ್ಟದನ್ನು ಮಾಡಲಿಲ್ಲ, ನನಗೆ ಅಪಕಾರ ಮಾಡಲಿಲ್ಲ, ಆತ ನನಗೆ ಉಪಕಾರ ಮಾಡಿದ್ದಾನೆ. ಯಾವ ಅಪಕಾರಕ್ಕಾಗಿ ಆತನ್ನು ದೂಷಿಸಲಿ, ನಾನು ಯಾವ ಅಪಕಾರವೂ ನನಗೆ ಮಾಡಲಿಲ್ಲ ಆತನು, ಹಾಗಾಗಿ ಉಪಕಾರ ಮಾಡಿರೋದ್ರಿಂದ ಆತನಿಗೆ ಸಾಯುವುದೇ ಉತ್ತಮ ಎಂಬುದಾಗಿ ಹೇಳಿ ಅವರೆಲ್ಲರ ಮುಂದೆ ಆತನು ಸತ್ತು ಹೋಗ್ಬಿಡ್ತಾನೆ. ಅವರೆಲ್ಲರ ಮುಂದೆ ರಕ್ತ ಸಾಕ್ಷಿಯಾಗಿ ಸಾಯ್ತಾನೆ. ಆ ನಂತರದಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಈ ಪೋಲಿಕಾರ್ಪನ್ನು ಸತ್ತು ಹೋಗ್ತಾನೆ. ಆಗ ಪತ್ರಿಕೆಗಳು ಸ್ವಲ್ಪ ಪರಿಚಯವಾಗ್ತವೆ ಜನರಿಗೆ. ಆ ನಂತರದಲ್ಲಿ ಏನಾಗ್ತದಪ್ಪ ಅಂದರೆ 2ನೇ ಶತಮಾನದಲ್ಲಿ, ಅಂದರೆ ಮೊದಲನೇ ಕ್ರಿಸ್ತ ಶಕ 125ರಲ್ಲಿ ಏನು ಮಾಡ್ತಾರೆ ಅಂದರೆ ಈ ಪೋಲಿಕಾರ್ಪನು ಎಲ್ಲ ಪತ್ರಿಕೆಗಳನ್ನು ಸೇರಿಸ್ತಾನೆ. ಆದರೆ ಈ 125ನೇ ಶತಮಾನ ಅಂದರೆ 2ನೇ ಶತಮಾನದಲ್ಲಿ, ಕ್ರಿಸ್ತ ಶಕ 2ನೇ ಶತಮಾನದಲ್ಲಿ ಮಾರ್ಷಿಯನ್ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ ಇದರಲ್ಲಿರ್ತಾನೆ, ಏನು ಈ ಸಭೆ ಹಿರಿಯನಾಗಿ ಮಾರ್ಪಡ್ತಾನೆ. ಇವನೇನು ಮಾಡ್ತಾನಪ್ಪ ಅಂತ ಹೇಳಿದ್ರೆ ಬೈಬಲನ್ನು ಓದ್ತಾ ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ ಅವನಿಗೊಂದು ಹೊಸ ಸಿದ್ಧಾಂತವನ್ನು ತೊಗೊಂಡು ಬರ್ತಾನೆ. ಏನು ಸಿದ್ಧಾಂತ ತೊಗೊಂಡು ಬರ್ತಾನಪ್ಪ ಅಂದರೆ ಹಳೆ ಒಡಂಬಡಿಕೆ ಅಥವಾ ಇಬ್ರಿಯರ ದೇವರು ಬೇರೆ, ಕ್ರೈಸ್ತರ ದೇವರು ಬೇರೆ ಅಂತೇಳಿ. ಆಮೇಲೆ ಅವನೇನು ಮಾಡ್ತಾನಂದರೆ ಇಬ್ರಿಯರಿಗೆ ಅಥವಾ ಯಹೂದ್ಯರಿಗೆ ಸಂಬಂಧಪಟ್ಟದ್ದೆಲ್ಲವನ್ನೂ ಅವನು ತಿರಸ್ಕರಿಸ್ತಾನೆ. ಆ ದೇವರೇ ಬೇರೆ, ನಮ್ಮ ದೇವರೇ ಬೇರೆ ಅಂತೇಳಿ ಅವ ಏನು ಮಾಡ್ತಾನೆ, ಒಂದು ಬೈಬಲ್ನ ಬರೀತಾನೆ. ಆ ಬೈಬಲ್ ಏನಾಗಿರ್ತದಪ್ಪ ಅಂತ ಹೇಳಿದ್ರೆ ಮಾರ್ಷಿಯನ್ ಬೈಬಲ್ ಅಂತ ಹೇಳ್ತಾರೆ ಅದಕ್ಕೆ. ಆ ಮಾರ್ಷಿಯನ್ ಬೈಬಲಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಪೌಲನ ಪತ್ರಿಕೆಗಳು, ಲೂಕನ ಬರೆದ ಸುವಾರ್ತೆ, ಇವೆರಡೇ ಇರ್ತವೆ ಅದರಲ್ಲಿ. ಯಹೂದ್ಯರು ಇಸ್ರಾಯೇಲರಿಗೆ ಸಂಬಂಧಪಟ್ಟವರು ಯಾರೂ ಸಹ ಅದರಲ್ಲಿ ಸೇರಲ್ಪಡೋಲ್ಲ. ಆದರೆ ಪೌಲ ಬಂದು ಬೆನ್ಯಾಮೀನ್ ಕುಲದವನು, ಆದರೆ ಅವನ್ನೇ ಯಾಕೆ ಸೇರಿಸ್ಕೊಳ್ತಾನೆ ಅಂತ ಹೇಳಿದ್ರೆ ಅನ್ಯರಿಗೆ ರಕ್ಷಣೆ ಕುರಿತು ಅವನು ಮಾತಾಡ್ತಾನೆ. ಮಿಕ್ಕವರೆಲ್ಲ ಯಹೂದ್ಯರಾಗಿರ್ತಾರೆ, ಮಿಕ್ಕವರೆಲ್ಲ ಅವರು ಇಸ್ರಾಯೇಲ್ ಜನಾಂಗಕ್ಕೆ ಸೇರಲ್ಪಟ್ಟವರು ಮತ್ತು ಇಸ್ರಾಯೇಲ್ ಜನಾಂಗಕ್ಕೆ ಸಂಬಂಧಪಟ್ಟವರಿಗೆ ಅವ್ರು ಬರೆದಿರೋದ್ರಿಂದ ಅವ್ರೇನು ಮಾಡೋದಿಲ್ಲ, ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಅವನೇನು ಮಾಡ್ತಾನಪ್ಪ ಅಂತ ಹೇಳಿದ್ರೆ ಅವನು ಒಂದು ಹೊಸ ಬೈಬಲನ್ನು ಬರೆದು ಇಬ್ರಿಯರ ದೇವರು ಬೇರೆ, ಯಹೂದ್ಯರ ದೇವರು ಬೇರೆ, ನಮ್ಮ ದೇವರೇ ಬೇರೆ ಅಂತೇಳಿ ಬೇರೆ ಬೇರೆಯಾಗಿ ಅವನು ವಿಭಾಗಿಸಿ ಈ ಯಹೂದ್ಯರನ್ನ ಬಹಳವಾಗಿ ದ್ವೇಷಿಸುವಂಥ ಒಬ್ಬ ವ್ಯಕ್ತಿ ಆಗ್ತಾನೆ. ಆ ಟೈಮಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಅವನು ಕಂಪ್ಲೀಟಾಗಿ ಮಾರ್ಷಿಯನ್ ಬೈಬಲ್ ಅಂತೇಳಿ ಅದನ್ನು ಸ್ಟಾರ್ಟ್ ಮಾಡಿ ಲೂಕನ ಬರೆದ ಸುವಾರ್ತೆ ಮತ್ತು ಪೌಲನ 14 ಪತ್ರಿಕೆಗಳನ್ನು ಸೇರಿಸ್ಕೊಂಡು ಅದಕ್ಕೆ ಮಾರ್ಷಿಯನ್ ಅಂತೇಳಿ ಹೆಸರಿಡ್ತಾನೆ. ಮಿಕ್ಕ ಅಪೊಸ್ತಲರ ಪತ್ರಿಕೆಗಳನ್ನ ಎಲ್ಲಗಳು ಅವನು ಬಿಟ್ಬಿಡ್ತಾನೆ. ಬಿಟ್ಟ ತರುವಾಯ ಏನಾಗ್ತದಪ್ಪ ಅಂದರೆ ಅವನು ಒಂದು ದಿವಸ ಅವನಿಗೆ ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಿದಾಗ ಅವನು ಜೈಲಿಂದ ಬಿಡುಗಡೆ ಆಗಿ ಬರ್ತಾ ಇರ್ತಾನೆ. ಎಲ್ಲ ಸಭೆ ಹಿರಿಯರು ಬಂದು ನಿಂತ್ಕೊಂಡಿರ್ತಾರೆ. ಸಭೆ ಹಿರಿಯರು ಬಂದು ನಿಂತ್ಕೊಂಡಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ ಸಭೆ ಹಿರಿಯರು ಬಂದು ನಿಂತ್ಕೊಳ್ತಾರೆ. ಅವನು ಸಹ ಹೊರಗೆ ಬರ್ತಾನೆ. ಹೊರಗೆ ಬಂದ ಮೇಲೆ ಅವ್ರು ಕೇಳ್ತಾರೆ ಏನಪ್ಪ ಅಂತ ಹೇಳಿದ್ರೆ, ಅವನು ಹೊರಗೆ ಬಂದ ತಕ್ಷಣ ಸಹೋದರರೇ ನಾನು ಯಾರಂತ ಗೊತ್ತಾಯ್ತಾ ನಿಮಗೆ ಅಂತೇಳಿ ತನ್ನನ್ನು ಪರಿಚಯ ಪಡಿಸ್ಕೊಳ್ತಾನೆ. ಆಗ ಬಂದಂಥ ಸಭಾ ಹಿರಿಯರು ಏನು ಹೇಳ್ತಾರೆ ಅಂದರೆ, ಹೌದು ನೀನು ಯಾರೆಂಬುದು ನಮಗೆ ಗೊತ್ತು, ಸೈತಾನನ ಮೊದಲ ಮಗ ನೀನು. ಅಂದರೆ ದೇವರ ವಾಕ್ಯವನ್ನು ತಿರುಚಲಿಕ್ಕೆ ನೀನು ಪ್ರಯತ್ನಿಸಿದಂಥ ಒಬ್ಬ ಸೈತಾನನ ಮಗನು ಎಂಬುದಾಗಿ ಏನು ಮಾಡ್ತಾರೆ, ಪ್ರಯತ್ನಿಸ್ತಾರೆ. ಆ ನಂತರದಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಈ ಪುಸ್ತಕಗಳ ಕೂಡಿಸುವಿಕೆಯನ್ನು ಪ್ರಾರಂಭಿಸ್ತಾರೆ. ಪುಸ್ತಕಗಳ ಕೂಡುವಿಕೆಯಲ್ಲಿ ಇದು ಬಹು ಪ್ರಾಮುಖ್ಯವಾದ್ದು. ಆ ಸಮಯದಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಮನುಷ್ಯನಿಗೆ ಒಂದು ಪ್ರಶ್ನೆ ಬಂದುಬಿಡ್ತದೆ, ನಾವು ಯಾಕೆ ನಿರ್ದಿಷ್ಟವಾಗಿ ಒಂದು ಪುಸ್ತಕವಾಗಿ ಇದನ್ನು ಮಾಡಬಾರ್ದು? ಬರೆಯೋದಕ್ಕೇನೋ ಒಂದು ಕಾರಣ ಇತ್ತು. ಏನಪ್ಪ ಅಂದರೆ ಸುಳ್ಳು ಬೋಧನೆಗಳಿತ್ತು, ಅವುಗಳಿತ್ತು, ಇವುಗಳಿತ್ತು, ಅವುಗಳನ್ನ ಬರೆದ್ರು. ಕೂಡಿಸ್ಲಿಕ್ಕೆ ಒಂದು ಕಾರಣ ಇತ್ತು. ಏನಪ್ಪ ಅಂತ ಹೇಳಿದ್ರೆ ಯಾರ ಹತ್ರ ಹೋಗಬೇಕು, ಏನು ಮಾಡಬೇಕಂತ ಗೊತ್ತಿರಲಿಲ್ಲ, ತಿಳ್ಕೊಳ್ಬೇಕಂತೇಳಿ ಕೂಡಿಸ್ಲಿಕ್ಕೆ ಪ್ರಾರಂಭಿಸಿದ್ರು. ಆ ನಂತರದಲ್ಲಿ ಈ ಮಾರ್ಷಿಯನ್ ಮಾಡಿದಂಥ ಒಂದು ಕಾರ್ಯದಿಂದ ಇದನ್ನೇನಾದರೂ ಮಾಡಿ ಒಂದು ಪುಸ್ತಕ ಮಾಡಬೇಕನ್ನುವಂಥ ಆಲೋಚನೆ ಆಗಿನ ಸಭಾ ಹಿರಿಯರಿಗೆ ಬಂದುಬಿಡ್ತು. ಇದು ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ. ಓಕೆ, ಹಾಗಾದರೆ ಅದರಲ್ಲಿ 4 ಸುವಾರ್ತೆಗಳು ಯಾಕೆ? ಈಗ ಇದು ಭಾಳ ಪ್ರಾಮುಖ್ಯವಾದ 4 ಸುವಾರ್ತೆನೇ ಯಾಕೆ ಬೇಕು, 4 ಸುವಾರ್ತೆ ಯಾಕೆ ಬೇಕು ಅಂಥೇಳಿ ನಾವು ಈ ಒಂದು ಪುಸ್ತಕ ಹೇಗಾಯಿತು ಅನ್ನುವಂಥ ವಿಷಯಕ್ಕೆ ನಾವು ಹೋಗ್ಲಿಕ್ಕಿದ್ದೇವೆ. ಇದು ಒಂದು ಪುಸ್ತಕ ಯಾಕಾಯಿತು ಅನ್ನುವಂಥ ವಿಷಯ ಭಾಳ ಪ್ರಾಮುಖ್ಯವಾದ. ಈ 4 ಸುವಾರ್ತೆ ಯಾಕೆ ಬೇಕು? ಒಬ್ಬನು ಪರಲೋಕ ರಾಜ್ಯಕ್ಕೆ ಹೋಗಬೇಕಾದ್ರೆ, ನಿಜವಾಗ್ಲೂ ಒಬ್ಬನು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ 4 ಸುವಾರ್ತೆಗಳ ಅಗತ್ಯತೆಗಳೇ ಇಲ್ಲ. 4 ಸುವಾರ್ತೆ ಅಗತ್ಯತೆ ಇಲ್ಲ ಅವನಿಗೆ.
ಏನು ಬೇಕು? ಒಂದು ಸುವಾರ್ತೆ ವಾಕ್ಯ ಬೇಕು. ಒಂದೇ ಸುವಾರ್ತೆ ಅಂದ್ರೇನು? ಸುವಾರ್ತೆ. ಅಂದರೆ ಒಳ್ಳೆಯದು, ವಾರ್ತೆ ಅಂದರೆ ಮಾತು, ಒಳ್ಳೆಯ ಮಾತು. ಆ ಒಳ್ಳೆಯ ಮಾತೇನು? ಕರ್ತನಾದ ಯೇಸು ಕ್ರಿಸ್ತ ನನ್ನ ಪಾಪಕ್ಕಾಗಿ ಸತ್ತನು, ಹೂಣಲ್ಪಟ್ಟನು, 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದನು. ಇದುವೇ ಸುವಾರ್ತೆ. ಈ ಸುವಾರ್ತೆ, ಇದೊಂದು ವಾಕ್ಯ ಸಾಕು ಒಬ್ಬನು ರಕ್ಷಣೆ ಹೊಂದೋದಕ್ಕೋಸ್ಕರವಾಗಿ. ನಾವು ನೋಡ್ತೇವೆ, ಶಿಲುಬೆ ಮೇಲೆ ತೂಗಿ ಹಾಕಲ್ಪಟ್ಟಾಗ 2 ಕಳ್ಳರಲ್ಲಿ ಒಬ್ಬ ಕಳ್ಳನು ಪರಲೋಕಕ್ಕೆ ಹೋಗ್ಲಿಕ್ಕೆ ಏನು ಪ್ರಯಾಸ ಪಟ್ಟ? ಅವನು ಏನು ಮಾಡ್ದ? ಏನಿಲ್ಲ. ಭಾಳ ಸಿಂಪಲಾಗಿ ಹೇಳ್ತೀನಿ, ಒಂದೇ ಒಂದು ಮಾತು. ಈಗೋ ಕರ್ತ ನೀನು ಬರುವಾಗ, ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನಾನು ನೆನಪು ಮಾಡ್ಕೊ ಅಂತ ಹೇಳ್ತಾನೆ. ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಭಾಳ ಸಿಂಪಲಾಗಿ ಅವ್ರು ನಂಬಿದ್ದ ಯೇಸು ಕ್ರಿಸ್ತನ ಯಾರು ಅಂಥೇಳಿ. ಯೇಸು ಕ್ರಿಸ್ತನ ನಂಬಬೇಕಾದ್ರೆ ನಮಗೆ 4 ಸುವಾರ್ತೆಗಳ ಅಗತ್ಯತೆಗಳಿಲ್ಲ. ಹಾಗಾಗಿ 4 ಸುವಾರ್ತೆ ಯಾಕೆ ನಮಗೆ? 4 ಸುವಾರ್ತೆ ಯಾಕೆ ಅಂತೇಳಿ ನಾವು ನೋಡುವಾಗ ಇದು ಭಾಳ ಪ್ರಾಮುಖ್ಯವಾದಂಥ ಅಂಶ. 4 ಸುವಾರ್ತೆಗಳು ಯಾಕೆಂಬುದಾಗಿ ನಾವು ನೋಡುವಾಗ ನಾವೀಗ ಸ್ವಲ್ಪ ವಿಷಯಗಳನ್ನು ನಾವು ನೋಡ್ಕೊಳ್ಳೋಣ. ಏನಪ್ಪ ಅಂತ ಹೇಳಿದ್ರೆ, ಈ 4 ಸುವಾರ್ತೆ ನಮಗೆ ಬೇಕಾಗಿಲ್ಲ. 4 ಸುವಾರ್ತೆಗಳು ನಮಗೆ ಬೇಕಾಗಿಲ್ಲ. ಹಾಗಾದರೆ ಯಾರಿಗೆ ಬೇಕು? ನಿಜವಾಗ್ಲೂ ಹೇಳಬೇಕಪ್ಪ ಅಂತ ಹೇಳಿದ್ರೆ, ಈ ಸುವಾರ್ತೆಗಳು ಬರೆಯಲ್ಪಟ್ಟದ್ದು ಒಂದೊಂದು ಕ್ರಮವಾಗಿ ನೋಡೋದಾದರೆ, ಸುವಾರ್ತೆಗಳು ಯಹೂದ್ಯರಿಗೆ ಬರೆಯಲ್ಪಟ್ಟದ್ದು. ಹಾಗಾದರೆ ನಮಗೆ ಬರೆಯಲ್ಪಡಲಿಲ್ವಾ? ಹೌದು, ನಮಗೆ ಬರೆಯಲ್ಪಡ್ತು. ಮೂಲತಃವಾಗಿ ಯಾರಿಗೆ ಬರೆದು ಕಳಿಸಲ್ಪಟ್ಟದ್ದು? ಯಹೂದ್ಯರಿಗೆ. ಯಾಕೆ ಯಹೂದ್ಯರಿಗೆ ಬರೆಯಲ್ಪಡ್ತು? ಇದು ಭಾಳ ಪ್ರಾಮುಖ್ಯವಾದ. ಯೇಸು ಕ್ರಿಸ್ತನು ಮಾಡಿದ್ದು ಭಾಳಷ್ಟಿದೆ ಲೋಕದಲ್ಲಿ. ನಾವು ನೋಡ್ತೇವೆ, ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ನೋಡ್ರಿ, 20ನೇ ಅಧ್ಯಾಯದಲ್ಲಿ ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯದ 30ನೇ ವಚನದಲ್ಲಿ ನಾವು ನೋಡುವಾಗ, ಅಲ್ಲಿ ಯೇಸು ಕ್ರಿಸ್ತನ ನಂಬಿಕೆಗೆ ಏನು ಬೇಕೋ ಅದರಲ್ಲಿ ಬರೆಯಲ್ಪಟ್ಟದೆ. ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯದ 30-31ನೇ ವಚನಕ್ಕೆ ಹೋಗುವಾಗ ಆ ಉದ್ದೇಶ, ಪತ್ರಿಕೆಗಳು ಬರೆಯೋ ಉದ್ದೇಶ ಏನಪ್ಪ ಅಂದರೆ, ಒಬ್ಬ ರಕ್ಷಣೆ ಹೊಂದೋದಕ್ಕೋಸ್ಕರ ಏನು ಬೇಕೋ ಅದರಲ್ಲಿ ಬರೆಯಲ್ಪಟ್ಟது ಈ ಪುಸ್ತಕಗಳಲ್ಲಿ. ಒಂದು ವೇಳೆ ಯೇಸು ಕ್ರಿಸ್ತನ್ ಮಾಡಿದ್ದೆಲ್ಲ ಎಷ್ಟಿದೆ ಎಂಬುದನ್ನು ನೋಡೋದಾದರೆ 21ನೇ ಅಧ್ಯಾಯದ 25ನೇ ವಚನ ನೋಡುವಾಗ, ಯೇಸು ಕ್ರಿಸ್ತನು ಮಾಡಿದ್ದೆಲ್ಲ ಒಂದು ವೇಳೆ ಬರೆಯೋದಾದರೆ ಭೂಲೋಕವೇ ಹಿಡಿಸದೆ ಹೋಗ್ತಿತ್ತಂತೆ. ಈಗ ನಮಗೆ ಸುವಾರ್ತೆಗೆ ಎಷ್ಟು ಬೇಕೋ ಅಷ್ಟು ಬರೆಯಲ್ಪಟ್ಟದೆ, ಸರಿ, ಒಪ್ಕೊಳ್ಳೋಣ. ಒಂದು ವೇಳೆ ಯೇಸು ಕ್ರಿಸ್ತನೆಲ್ಲ ಮಾಡಿದ್ದನ್ನು ಬರೆಯೋದಾದರೆ ಭೂಲೋಕವೇ ಹಿಡಿಸ್ತಿರ್ಲಿಲ್ಲ ಅಂತ. ಹೌದ್ರ? ಹಾಗೆ ಇದೆ 25ನೇ ವಚನದಲ್ಲಿ, ಭೂಲೋಕವೇ ಹಿಡಿಸಲಾರದೆ ಓದಿತ್ತು ಅಂಥೇಳಿ ನಾನು ನಂಬ್ತಿದ್ದೆ ಅಂಥೇಳಿ ಯಾರು ಹೇಳ್ತಾರೆ? ಯೋಹಾನ ಹೇಳ್ತಾನೆ. 4 ಸುವಾರ್ತೆ ಯಾಕೆ? 4 ಸುವಾರ್ತೆ ಯಾಕೆ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಹಳೆ ಒಡಂಬಡಿಕೆಗೆ ಹೋಗಬೇಕು. ಬನ್ನಿರಿ, ಅರಣ್ಯಕಾಂಡಕ್ಕೆ ನಾವು ಹೋಗೋಣ್ರಿ. ಅರಣ್ಯಕಾಂಡ ಪುಸ್ತಕಕ್ಕೆ ನಾವು ಹೋಗುವಾಗ, ಅರಣ್ಯಕಾಂಡ ಪುಸ್ತಕ ಏನಾಗಿತ್ತಪ್ಪ ಅಂಥೇಳಿ ನಾವು ನೋಡುವಾಗ, ಖಂಡಿತವಾಗಲೂ ಇಸ್ರಾಯೇಲರು ಬಿಡುಗಡೆಯಾಗಿ ಬಂದಂಥ ಒಂದು ನಂತರದಲ್ಲಿ ಬರೆಯಲ್ಪಟ್ಟಂಥ ಒಂದು ಪುಸ್ತಕ. ಈ ಅರಣ್ಯಕಾಂಡ ಪುಸ್ತಕ ನಾವು ನೋಡಬೇಕಾದ್ರೆ ಏನನ್ನು ಸೂಚಿಸ್ತದಪ್ಪ ಅಂತ ಹೇಳಿದ್ರೆ, ಅರಣ್ಯಕಾಂಡ ಅನ್ನುವಾಗ ಅರಣ್ಯದಲ್ಲಿ ನಡೆದಂಥ ಒಂದು ಭಾಗ ಎಂಬುದಾಗಿ. ಅರಣ್ಯದಲ್ಲಿ ನಡೆದಂಥ ಒಂದು ಭಾಗ. ಸರಿ, ವಿಮೋಚನ ಕಾಂಡದಲ್ಲಿ ಏನನ್ನು ಸೂಚಿಸ್ತದೆ? ಆದಿಕಾಂಡದಲ್ಲಿ ಏನು ಸೂಚಿಸ್ತದೆ ನೋಡುವ? ಎಲ್ಲದರ ಪ್ರಾರಂಭ ಸೂಚಿಸ್ತದೆ. ವಿಮೋಚನ ಕಾಂಡ ಏನನ್ನು ಸೂಚಿಸ್ತಪ್ಪ ಅಂದರೆ, ವಿಮೋಚನೆ ಮಾಡಲ್ಪಟ್ಟು ಅವರು ಹೇಗೆ ಆ ಬಾರ್ಡ್ರನ್ನು ದಾಟಿದ್ರು ಅಂತೇಳಿ. ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ನಾವು ದೇವರು ಬಿಡಿಸಿದಂಥ ವಿಷಯವನ್ನು ನಾವು ನೋಡುವಾಗ ಖಂಡಿತವಾಗ್ಲೂ ನೋಡಬೇಕಾದ್ರೆ ನಿಜವಾಗ್ಲೂ ವಿಮೋಚನ ಕಾಂಡ ಕೊನೆಯ ಅಧ್ಯಾಯ ಏನು ಹೇಳ್ತಂದರೆ, ಅದು ಸೀನಾಯಿ ಪರ್ವತದ ಹತ್ತಿರದ್ದೇ ಹೇಳ್ತದೆ. ಸೀನಾಯಿ ಪರ್ವತ ಎಲ್ಲಿದೆಯಪ್ಪ ಅಂದರೆ ಐಗುಪ್ತಕ್ಕೆ ಬಹಳ ಹತ್ತಿರದಲ್ಲಿದೆ. ಆ ಸೀನಾಯಿ ಪರ್ವತವನ್ನು ದಾಟಿ ಹೊರಡುವಾಗಲೇ ನಮಗೇನಾಗ್ತದಪ್ಪ ಅಂತ ಹೇಳಿದ್ರೆ ಈ ಅರಣ್ಯ ಬರ್ತದೆ. ಅದಕ್ಕೆ ಅಡವಿ ಅಂತ ಹೇಳ್ತೀವಿ ನಾವು, ಮರುಭೂಮಿ ಎಂಬುದಾಗಿ ಹೇಳ್ತೀವಿ. ಆ ಅರಣ್ಯದಲ್ಲಿ ನಡೆಯಲ್ಪಟ್ಟಂಥ 40 ವರ್ಷದ ಚರಿತ್ರೆ ಯಾವುದಲ್ಲಿ ಬರೆಯಲ್ಪಟ್ಟಿದೆಯಪ್ಪ ಅಂದರೆ ಈ ಅರಣ್ಯಕಾಂಡ ಪುಸ್ತಕದಲ್ಲಿ ಬರೆಯಲ್ಪಟ್ಟದೆ. ದೇವರು ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಅವ್ರನ್ನ ಸೀನಾಯಿ ಪರ್ವತದ ಬಳಿಗೆ ಬಂದು ನಿಲ್ಲಿಸಿ ಅವ್ರನ್ನ ಕ್ರಮಪಡಿಸ್ತಾರೆ, ಡಿಸಿಪ್ಲಿನ್ ಮಾಡ್ತಾರೆ. ಏನು ಡಿಸಿಪ್ಲಿನ್ ಅಪ್ಪ ಅಂತ ಹೇಳಿದ್ರೆ, ನಿಮ್ಮ ಮನೆಗಳು ಹೇಗಿರಬೇಕು, ನಿಮ್ಮ ಗುಡಾರಗಳು ಹೇಗಿರಬೇಕು, ಯಾವ್ಯಾವ ಜನಾಂಗದವ್ರು ಎಲ್ಲೆಲ್ಲಿರಬೇಕು ಎಂಬುದಾಗಿ 4 ವಿಭಾಗಗಳನ್ನಾಗಿ ಮಾಡ್ತಾರೆ. ಮಧ್ಯದಲ್ಲಿ ಮಂಜೂಷ ಪೆಟ್ಟಿಗೆ, ಅದರ ಸುತ್ತು ಲೇವಿಯರು, ಆ ಲೇವಿಯರ ಮುಂದೆ, ಆ ಮಂಜೂಷ ಪೆಟ್ಟಿಗೆ ಮುಂದೆ ಆರೋನನ ವಂಶಸ್ಥರು ಅಥವಾ ಮೋಶೆ ಆರೋನ ವಂಶಸ್ಥರು. ಅದರ ನಂತರದಲ್ಲಿ ನಾವು ನೋಡ್ತೇವೆ 4 ಟೀಮ್ಗಳನ್ನಾಗಿ ಮಾಡ್ತಾರೆ. ಮುಂದೆ ಒಂದು ಟೀಮು, ಹಿಂದೆ ಒಂದು ಟೀಮು, ಬಲಕ್ಕೊಂದು ಟೀಮು, ಎಡಕ್ಕೊಂದು ಟೀಮು. ಯಾರು? ಇಸ್ರಾಯೇಲ್ನ 12 ಕುಲಗಳನ್ನು 11 ಕುಲಗಳನ್ನ ಡಿವೈಡ್ ಮಾಡ್ತಾರೆ. ಡಿವೈಡ್ ಮಾಡಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಅವರಿಗೆ ಡಿವೈಡ್ ಮಾಡುವಾಗ ಅವರು ಹೊರಡುವಾಗ ಅವ್ರಿಗೆ ಒಂದೊಂದು ಧ್ವಜಗಳನ್ನ ಕೊಟ್ಟಿರ್ತಾರೆ. ಆ ಧ್ವಜ ಬೇಕಾದ್ರೆ ನಾವು ನೋಡ್ಬೋದು. ಅರಣ್ಯಕಾಂಡ 2ನೇ ಅಧ್ಯಾಯದ 3ನೇ ವಚನ. ಸೂರ್ಯೋದಯವಾಗುವ ದಿಕ್ಕಿನಲ್ಲಿ ಯಹೂದ ಕುಲದ ದಂಡಿಗೆ ಸೇರಿದವರು ಸೈನ್ಯವಾಗಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಯಹೂದ ಕುಲದವರ ನಾಯಕನು ಅಮ್ಮಿನಾದಾಬನ ಮಗನಾದ ನಹೋಶನನು.
ಅವರಲ್ಲಿ ಲೆಕ್ಕಿಸಲ್ಪಟ್ಟ ಸೈನಿಕರು 74,600 ಮಂದಿ. ಇಲ್ಲಿ 3ನೇ ವಚನ ಇನ್ನೂ ಸತಿ ಓದಿ ನೀವು. ಸೂರ್ಯೋದಯವಾಗುವ ದಿಕ್ಕಿನಲ್ಲಿ ಯಹೂದ ಕುಲದ ದಂಡಿಗೆ ಸೇರಿದವರು ಯಹೂದ ಕುಲದ ದಂಡಿಗೆ ಸೇರಿದವರು ಅನ್ನುವಾಗ ದಂಡಿಗೆ ಅಂತ ಬರುವಾಗ ಅಲ್ಲೇನು ಮಾಡ್ತಾ ಇದ್ರಪ್ಪ ಅಂದರೆ ಅವ್ರಿಗೊಂದು ಧ್ವಜ ಕೊಟ್ಟಿರ್ತಿದ್ರು, ಅವ್ರಿಗೊಂದು ಧ್ವಜ ಇರ್ತಿತ್ತು. ಆ್ಯಕ್ಚುಲಿ ನಾವು KJV ಟ್ರಾನ್ಸ್ಲೇಷನ್ ಅಥವಾ KJV ಬೈಬಲ್ಗೆ ನಾವು ಹೋಗೋದಾದರೆ ಅಲ್ಲಿ ಧ್ವಜ ಅಂತೇಳಿದೆ. ಅಲ್ಲಿ ನಾವು ನೋಡುವಾಗ ಅಲ್ಲಿ ಅವ್ರಿಗೆ ಏನು ಮಾಡಿರ್ತಿದ್ರು, ಧ್ವಜ ಕೊಟ್ಟಿರ್ತಿತ್ತು. ಹಾಗೆ 10ನೇ ವಚನಕ್ಕೆ ಬರೋದಾದರೆ 10ನೇ ವಚನಕ್ಕೆ ಬರುವಾಗ ಅದನ್ನು ಓದಿ. ದಕ್ಷಿಣದ ದಿಕ್ಕಿನಲ್ಲಿ ರೂಬೇನ್ ಕುಲದ ದಂಡಿಗೆ ಸೇರಿದವರು ಅಂತಿದ್ದೆಲ್ಲ ಅವರಿಗೂ ಅಲ್ಲೊಂದು ಧ್ವಜ ಕೊಟ್ಟಿರ್ತಾರೆ. ಹಾಗೆ ನಾವೇನು ಮಾಡ್ತೀವಪ್ಪ ಅಂದರೆ 3ನೇ ಧ್ವಜ 17ನೇ ವಚನ. ಅನಂತರ ಸೈನ್ಯಗಳ ನಡುವೆಯಲ್ಲಿ ದೇವದರ್ಶನದ ಗುಡಾರವು ಲೇವಿಯರ ಪಾಳ್ಯದವರು ಹೊರಡಬೇಕು. ಅವರು ಹೇಗೆ ಇಳಿದುಕೊಂಡಿದ್ದರು ಹಾಗೆಯೇ ತಮ್ಮ ತಮ್ಮ ಧ್ವಜಗಳನ್ನು ಹಿಡಿದುಕೊಂಡು ತಮ್ಮ ತಮ್ಮ ಗೊತ್ತದ ಸ್ಥಾನದಲ್ಲಿ ಹೊರಡಬೇಕು. ಆ ಧ್ವಜಗಳು ಅವರಿಗೆ ಕೊಡಲ್ಪಟ್ಟಿತ್ತು. ಯಾರಿಗೆ? ಲೇವಿಯರಿಗೆ. ಅವರು ಸೆಂಟ್ರಲ್ ಇದ್ದರು. ಆದರೆ ನಾವು ನೋಡ್ತೇವೆ ಪೂರ್ವ ದಿಕ್ಕಿಗೆ ಯಹೂದ ಇದೆ. ಆ ನಂತರದಲ್ಲಿ ನಾವು ನೋಡ್ತೇವೆ 10ನೇ ವಚನದಲ್ಲಿ ಏನಪ್ಪ ಅಂದರೆ ತೆಂಕಣ ಕಡೆಯಲ್ಲಿ ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ರೂಬೇನ್ ಕುಲವನ್ನು ನೋಡ್ತಾ ಇದ್ದೇವೆ. 18ನೇ ವಚನ ನೋಡ್ರಿ. ಪಶ್ಚಿಮ ದಿಕ್ಕಿನಲ್ಲಿ ಎಫ್ರಾಯಿಂ ಕುಲದ ದಂಡಿಗೆ ಸೇರಿದವರು. ನೋಡ್ರಿ, ಪಶ್ಚಿಮ ದಿಕ್ಕಿಗೆ ಅಲ್ಲಿ ಎಫ್ರಾಯಿಂ ಕುಲಕ್ಕೆ ಸೇರಿದ ದಂಡಿನವರು ಅಂತೇಳಿ. 25ನೇ ವಚನ. ಉತ್ತರ ದಿಕ್ಕಿನಲ್ಲಿ ದಾನ್ ಕುಲದ ದಂಡಿಗೆ ಸೇರಿದವರು. ದಾನ್ ಕುಲ ಉತ್ತರಕ್ಕೆ, ದಾನ್ ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ದಿಕ್ಕಿಗೆ 4 ದಂಡುಗಳಿದ್ದಾವೆ. ಮೊದಲನೇದು ಪೂರ್ವದಲ್ಲಿದ್ದು ಯಾವುದು ನಾವು ನೋಡುವಾಗ ಯಹೂದ ಕುಲ. ಆಮೇಲೆ ನಾವು ನೋಡ್ತೀವಿ ಏನಪ್ಪ ಅಂದರೆ ರೂಬೇನ್ ಕುಲ ಎಲ್ಲಿತ್ತಪ್ಪ ಅಂತ ಹೇಳಿದ್ರೆ ತೆಂಕಣ ಕಾಳೆಯಲ್ಲಿ ಇತ್ತು ಅಂತೇಳಿ ನಾವು ನೋಡ್ತೇವೆ. ಎಫ್ರಾಯಿಂ ಬಂದು ಯಾವ ಕಡೆ ಇತ್ತಪ್ಪ ಅಂದರೆ ಪಶ್ಚಿಮ ಕಡೆ ಇತ್ತು ಅಂತ ನಾವು ನೋಡ್ತೇವೆ. 25ನೇ ವಚನಕ್ಕೆ ಬಂದವಾಗ ಅಲ್ಲಿ ನಾವು ನೋಡ್ತೇವೆ ಉತ್ತರ ದಿಕ್ಕಿಗೆ ದಾನ್ ಕುಲ ಇತ್ತೆಂಬುದಾಗಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ತೆಂಕಣ ಅಥವಾ ದಕ್ಷಿಣ ಅಂತ ನಾವು ಹೇಳ್ತೇವೆ. ಈ 4 ದಿಕ್ಕುಗಳಿಗೆ 4 ದಂಡುಗಳನ್ನಿಟ್ಟು ನಾವು 17ನೇ ವಚನಕ್ಕೆ ಬಂದಾಗ ಧ್ವಜ ಅಂತೇಳಿ ಮಾತಾಡ್ತದೆ ನೋಡ್ರಿ. ಆ ಧ್ವಜಗಳೇನು ಮಾಡ್ತಾರಪ್ಪ ಅಂದರೆ 4 ದಿಕ್ಕುಗಳು ಕೊಡಲ್ಪಟ್ಟಿರ್ತಾರೆ. ಆ 4 ಧ್ವಜ ಏನಪ್ಪ ಅಂತ ಹೇಳಿದ್ರೆ ಈ 3ನೇ ವಚನದಲ್ಲಿರುವಂಥ ಯಹೂದ ದಂಡಿಗೆ ಇರುವಂಥ ಧ್ವಜ ಯಾವುದಪ್ಪ ಅಂದರೆ ಲಯನ್ ಅಥವಾ ಸಿಂಹದ ಧ್ವಜ. 10ನೇ ವಚನದಲ್ಲಿರುವಂಥ ರೂಬೇನ್ ಕುಲದ ಧ್ವಜ ಯಾವುದಪ್ಪ ಅಂತ ಹೇಳಿದ್ರೆ ಮನುಷ್ಯ ತಲೆಯ ಧ್ವಜ. ಆ ನಂತರದಲ್ಲಿ 18ನೇ ವಚನದಲ್ಲಿರುವಂಥ ಆ ಒಂದು ಎಫ್ರಾಯಿಂ ಕುಲದ ಧ್ವಜ ಯಾವುದಪ್ಪ ಅಂತ ಹೇಳಿದ್ರೆ ಹೋರಿಯ ತಲೆಯ ಧ್ವಜ. 25ನೇ ವಚನದಲ್ಲಿರುವಂಥ ದಾನಿನ ದಂಡಿನ ಧ್ವಜದ ಯಾವ ಗುರುತಪ್ಪ ಅಂತ ಹೇಳಿದ್ರೆ ಅದ್ದು. ಈಗ ನೋಡ್ರಿ, ಅಲ್ಲ ನೋಡ್ತೇವೆ ಸಿಂಹ, ಆಮೇಲೆ ನಾವು ನೋಡ್ತೇವೆ ಮನುಷ್ಯನ ತಲೆ, ಆಮೇಲೆ ನಾವು ನೋಡ್ತೇವೆ ಹೋರಿಯ ತಲೆ, ಆ ನಂತರದಲ್ಲಿ ನೋಡ್ತೇವೆ ಈಗಲ್ ಅಥವಾ ಈ ಹದ್ದು ಅಂತ ಹೇಳ್ತೇವೆ. ಈ 4 ಧ್ವಜಗಳು ಏನು ಸೂಚಿಸ್ತಾ ಇತ್ತಪ್ಪ ಅಂತ ಹೇಳಿದ್ರೆ ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ದೇವರು ಬಿಡಿಸಿದ್ನು ಅನ್ನೋದಕ್ಕೆ ಸೂಚನೆ. ಧ್ವಜ ಅನ್ನುವಾಗ ಸಾಮಾನ್ಯವಾಗಿ ಅದು ಜಯಕ್ಕೆ ಸೂಚನೆ ಆಗಿದೆ. ನಾವು ನೋಡ್ತೇವೆ ವಿಮೋಚನ ಕಾಂಡದಲ್ಲಿ ಆತನ ಜಯ ಧ್ವಜವನ್ನು ಎತ್ತುತ್ತಾನೆ ಅಂತ ಹೇಳಿದ್ರೆ ಯೆಹೋವ ನಿಸ್ಸಿ ಅನ್ನುವಾಗ ಜಯದ ಧ್ವಜ ಅಂತೇಳಿ ನಾವು ನೋಡುತ್ತೇವೆ. ಹಾಗೆ ಯೆಶಾಯನ ಗ್ರಂಥ ನೋಡ್ತೇವೆ, ಪವಿತ್ರಾತ್ಮನು ಜಯದ ಧ್ವಜವನ್ನು ಎತ್ತುವವನಾಗಿದ್ದಾನೆ ಅಂತೇಳಿ ಯೆಶಾಯನ ಗ್ರಂಥದಲ್ಲಿ ನೋಡ್ತೇವೆ. ಈ ಧ್ವಜಗಳೇನು ತೋರಿಸ್ತದಪ್ಪ ಅಂದರೆ ಅವ್ರು ಜಯಿಸಿ ಬಿಡುಗಡೆ ಆಗಿ ಬಂದಿದ್ದಾರೆ. ಆ ಬಿಡುಗಡೆಯನ್ನು ಸೂಚಿಸುವಂಥ ಧ್ವಜಗಳು ಇವಾಗಿರ್ತಿತ್ತು. ಹಾಗಾಗಿ ಈ 4 ಕಡೆಗಿರುವಂಥ 4 ಧ್ವಜಗಳು ಇಸ್ರಾಯೇಲರನ್ನ ದೇವರು ಬಿಡಿಸಿದ್ದಾನೆ ಅನ್ನೋದಕ್ಕೆ ಸೂಚನೆ. ಈಗ ಅದೇ ದೇವರು ಇಸ್ರಾಯೇಲರನ್ನ ಬಿಡಿಸ್ಲಿಕ್ಕೆ ಬಂದಿದ್ದಾನೆ ಅನ್ನೋದಕ್ಕೆ 4 ಸುವಾರ್ತೆಗಳು. ಏನ 4 ಸುವಾರ್ತೆಗಳು? ಯಹೂದ ಕುಲಕ್ಕೆ ನಾವು ನೋಡ್ತೇವೆ ಸಿಂಹದ ಧ್ವಜ, ಆಮೇಲೆ ನಾವು ರೂಬೇನ್ ಕುಲಕ್ಕೆ ನಾವು ನೋಡ್ತೇವೆ ಮನುಷ್ಯ ತಲೆ ಧ್ವಜ, ಆನಂತರ ಎಫ್ರಾಯಿಂ ಕುಲಕ್ಕೆ ನಾವು ನೋಡ್ತೇವೆ ಏನಪ್ಪ ಅಂತ ಹೇಳಿದ್ರೆ ಹೋರಿಯ ತಲೆಯ ಧ್ವಜ, ಆ ನಂತರದಲ್ಲಿ ನಾವು ದಾನ್ ಕುಲಕ್ಕೆ ನೋಡ್ತೇವೆ ಏನಪ್ಪ ಅಂದರೆ ಹದ್ದಿನ ಧ್ವಜ. ಈ 4 ಬಂದು ಸಿಂಹದ ಧ್ವಜ, ಮನುಷ್ಯ ತಲೆಯ ಧ್ವಜ, ಹೋರಿಯ ಧ್ವಜ ಮತ್ತು ನಾವು ನೋಡ್ತೀವೇನಪ್ಪ ಅಂದರೆ ಹದ್ದಿನ ಧ್ವಜ. ಇದು ನಾನು ವಿವರಿಸ್ತೀನಿ, ಕೇಳಿಸ್ಕೊಡ್ರಿ. ಸಿಂಹ ಅನ್ನುವಾಗ ಇದು ಏನು ತೋರಿಸ್ತದಪ್ಪ ಅಂದರೆ ಯಹೂದ ಕುಲವನ್ನು ಸೂಚಿಸ್ತದೆ, ದಾವೀದನ ಕುಲವನ್ನು ಸೂಚಿಸ್ತದೆ. ಮತ್ತಾಯನ ಬರೆದ ಸುವಾರ್ತೆ ಯೇಸು ಕ್ರಿಸ್ತನು ದಾವೀದ ಕುಮಾರನು, ರಾಜನು, ಯಹೂದ ಕುಲದ ಸಿಂಹ ಎಂಬುದಾಗಿ ಯಹೂದ ಕುಲದ ಸಿಂಹವನ್ನು ತೋರಿಸುವಂಥದ್ದೇ ಮತ್ತಾಯನ ಬರೆದ ಸುವಾರ್ತೆ.
ಆ ನಂತರದಲ್ಲಿ ಮನುಷ್ಯನ ತಲೆಯನ್ನು ನೋಡ್ತೀವಿ ನಾವು. ಲೂಕನ ಬರೆದ ಸುವಾರ್ತೆ ಯೇಸು ಕ್ರಿಸ್ತನು ಮಾನವನಾಗಿದ್ದಾನೆ, ಮಾನವ ಕುಮಾರನಾಗಿದೆ, ಮನುಷ್ಯ ಕುಮಾರನಾಗಿದ್ದಾನೆ ತಿಳಿಸುವಂಥದ್ದೇ ಲೂಕನ ಬರೆದ ಸುವಾರ್ತೆ. ಆ ನಂತರದಲ್ಲಿ ನಾವು ನೋಡ್ತೇವೆ ಹದ್ದಿನ ಅಥವಾ ಹೋರಿಯ ತಲೆ, ಎಫ್ರಾಯಿಮಿಂದ ಹೋರಿಯ ತಲೆ ಯಾವುದನ್ನು ತೋರಿಸ್ತಪ್ಪ ಅಂತ ಹೇಳಿದ್ರೆ ಮಾರ್ಕನ ಬರೆದ ಸುವಾರ್ತೆ ಹೇಳ್ತದೆ ಯೇಸು ಕ್ರಿಸ್ತನು ನಂಬಿಗಸ್ತನಾದ ಯೆಹೋವನ ಸೇವಕನು ಎಂಬುದಾಗಿ. ಹಾಗಾಗಿ ಹೋರಿ ಯಾವತ್ತಿಗೂ ಅದು ನಂಬಿಕೆಯನ್ನು ಅಥವಾ ಈ ಯಾವುದನ್ನು ತೋರಿಸ್ತಿತ್ತಪ್ಪ ಅಂತ ಹೇಳಿದ್ರೆ ಈ ಒಂದು ನಂಬಿಗಸ್ತ ಸೇವಕನ ಕುರಿತಾಗಿ ತಿಳಿಸ್ತದೆ. ಕೊನೆಯದಾಗಿ ನೋಡುವಾಗ ಹದ್ದಿನ ಧ್ವಜ. ಈ ಹದ್ದು ಯಾವುದನ್ನು ತೋರಿಸ್ತಂದ್ರೆ ಭಾಳ ಎತ್ತರಕ್ಕೆ ಹೋಗುವಾಗ ಹದ್ದು ಸಾಮಾನ್ಯವಾಗಿ ಬೈಬಲಲ್ಲಿ ಬರುವಾಗ ಅದು ಕಂಪ್ಲೀಟಾಗಿ ಯಾವುದನ್ನು ತೋರಿಸ್ತಂತ ನೋಡುವಾಗ ಅದು ದೇವರ ಕುರಿತಾಗಿ ತೋರಿಸ್ತದೆ. ಹಾಗಾಗಿ ಯೋಹಾನನು ಬರೆದ ಸುವಾರ್ತೆ ಏನನ್ನು ತೋರಿಸ್ತದಪ್ಪ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನು ದೇವರೆಂಬುದಾಗಿ ತೋರಿಸ್ತದೆ. ಈಗ 4 ಸುವಾರ್ತೆಗಳು ಯಾಕೆ ಬೇಕಾಗಿತ್ತಪ್ಪ ಅಂತ ಹೇಳಿದ್ರೆ ನಮಗೆ 4 ಸುವಾರ್ತೆಗಳು ಬೇಕಾಗಿರಲಿಲ್ಲ, 4 ಸುವಾರ್ತೆಗಳ ಅಗತ್ಯತೆ ನಮಗಿರಲಿಲ್ಲ. ಇಸ್ರಾಯೇಲರಿಗೆ ಅದು ಅರ್ಥ ಆಗಬೇಕಂತೇಳಿ 4 ಸುವಾರ್ತೆಗಳನ್ನ ದೇವರು ಬರೆಸಿದ್ರು. 4 ಸುವಾರ್ತೆಗಳು ಅವ್ರು ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗ್ತಿತ್ತು, ಹೌದು ಮೋಶೆ ನಮ್ಮನ್ನು ಬಿಡಿಸ್ಕೊಂಡು ಬಂದಾಗ ನಾವು ಪಾಳ್ಯದಲ್ಲಿ 4 ಧ್ವಜಗಳನ್ನ ಇಟ್ಕೊಂಡಿದ್ವಿ, ಹೌದು ಇದೇ ಧ್ವಜಗಳೇ ಈ 4 ಆಗಿದ್ದಾವೆ ಅಂಥೇಳಿ. ಬರೀ 4 ಅನ್ನುವಂಥದ್ದು ಬರೀ ಅದಕ್ಕೆ ಮಾತ್ರ ಅಲ್ಲ, ದೇವರ ಸಿಂಹಾಸನದಲ್ಲಿ 4 ಜೀವಿಗಳಿರ್ತಾವಲ್ಲ, ಸೇಮ್ ಜೀವಿಗಳು ನೋಡ್ರಿ. ಸಿಂಹದ ಮುಖ ಇರುವಂಥ ಜೀವಿ ಬನ್ನಿರಿ, ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತೇವೆ ಅದನ್ನು. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ ನಿಮ್ಮ ಬೈಬಲ್ನ ತಿರುಗಿಸ್ರಿ, 7ನೇ ವಚನ ಓದ್ಬಿಡ್ರಿ. ಮೊದಲನೇ ಜೀವಿಯು ಸಿಂಹದಂತಿತ್ತು, ಎರಡನೆಯ ಜೀವಿಯು ಹೋರಿಯಂತಿತ್ತು, ಮೂರನೇ ಜೀವಿಯ ಮುಖವು ಮನುಷ್ಯನ ಮುಖವಂತಿತ್ತು, 4ನೇ ಜೀವಿಯು ಹಾರುವ ಗರುಡ ಪಕ್ಷಿ ಅಂತಿತ್ತು. ಓಕೆ, ಇಲ್ಲಿ 4 ಜೀವಿಗಳು 4 ಮುಖವುಳ್ಳವುಗಳಾಗಿವೆ. ಏನು ಮೊದಲನೇದು ಯಾವುದು? ಸಿಂಹದ್ದು, ಎರಡನೇದು ಹೋರಿ, ಮೂರನೇದು ಮನುಷ್ಯ, 4ನೇದು ಹದ್ದು ಅಥವಾ ಗರುಡ ಅಂತೇಳಿ ನಾವು ಅಲ್ಲಿ ಬರೆಯಲ್ಪಟ್ಟಿದ್ದು. ಗರುಡ ಅಂತ ಬರೆಯಲ್ಪಟ್ಟಿದಾರ? ಗರುಡ, ಹಾರುವ ಗರುಡ, ಹದ್ದಿನದು. ಈಗ ಈ 4 ಜೀವಿಗಳು ಏನಕ್ಕೆ ಸೂಚನೆಪ್ಪ ಅಂತ ಹೇಳಿದ್ರೆ 4 ದಿಕ್ಕುಗಳ ಸೃಷ್ಟಿಗೆ ಸೂಚನೆ. ಅಷ್ಟು ಮಾತ್ರವಲ್ಲ 4 ಸುವಾರ್ತೆಗೆ ಸೂಚನೆ, ಅಷ್ಟು ಮಾತ್ರವಲ್ಲ 4 ಧ್ವಜಗಳಿಗೆ ಸೂಚನೆ. ಹಾಗಾಗಿ 4 ಸುವಾರ್ತೆಗಳು ಯಾಕಪ್ಪ ಅಂತ ಹೇಳಿದ್ರೆ ಇಸ್ರಾಯೇಲರು ಅದನ್ನು ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗಬೇಕಂತೇಳಿ. ಆದರೆ ಒಂದು ದುಃಖದ ವಿಷಯ ಏನಪ್ಪ ಅಂತ ಹೇಳಿದ್ರೆ ದೇವರು ಇಷ್ಟಾಗಿ ಅವರಿಗೆ ತಿಳಿಸಿದ್ರು ಸಹ ಅವರು ತಿಳ್ಕೊಳ್ಳಿಕ್ಕೆ ಬಯಸಲೇ ಇಲ್ಲ. ದೇವರು ಇಷ್ಟಾಗಿ ಅವರಿಗೆ ಕೃಪೆ ತೋರಿಸಿದ್ರು ಸಹ ತಿಳಿಸಲೇ ಇಲ್ಲ. ಒಂದು ವಾಕ್ಯ ನೋಡಿ, 4 ಸುವಾರ್ತೆಗಳನ್ನ ಬರದೇ ಅವ್ರು ಏನು ಮಾಡಲಿಲ್ಲ, ದೇವರನ್ನ ತಿಳ್ಕೊಳ್ಳಿಲ್ಲ. ಒಂದು ಸುವಾರ್ತೆ ಬರೆದಿದ್ರೆ, ಒಂದು ಸುವಾರ್ತೆ ವಾಕ್ಯ ಬರೆದಿದ್ರೆ ಎಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಯಿತು? ಹಾಗಾಗಿ ಒಬ್ಬ ಮನುಷ್ಯನು ದೇವರನ್ನ 2 ವಿಧದಲ್ಲಿ ತಿಳ್ಕೊಳ್ಬೋದು. ಒಂದೇ ಮಾತಿಗೆ ತಿಳ್ಕೊಳ್ಬೋದು, ಎರಡನೇದು ಭಾಳ ಸಮಯಕ್ಕೂ ತಿಳ್ಕೊಳ್ಬೋದು. ಮನುಷ್ಯನಿಗೆ ದೇವರು ತನ್ನ ಕಡೆ ಬರಲಿಕ್ಕೆ ಭಾಳಷ್ಟು ಅವಕಾಶಗಳನ್ನ ಕೊಡ್ತಾನೆ. ಮನುಷ್ಯನು ಹಾಗೆ ದೇವರ ಬಳಿಗೆ ಬರಲಿಕ್ಕೆ ಅಷ್ಟು ಈಸಿಯಾಗಿ ಬರೋಲ್ಲ, ಆ ಎಲ್ಲ ವಿಷಯಗಳನ್ನ ದಾಟ್ಕೊಂಡೇ ಅವನು ಬರುವವನಾಗಿದ್ದಾನೆ. ಹಾಗಾಗಿ 4 ಸುವಾರ್ತೆಗಳು ಯಾಕಂತ ನೋಡುವಾಗ ಇಸ್ರಾಯೇಲರು ಅದನ್ನು ತಿಳಿಯಬೇಕೆಂಬುದಾಗಿ ಕೊಟ್ಟದ್ದೇ 4 ಸುವಾರ್ತೆಗಳು. ಭಾಷೆ ಇದೆಲ್ಲವನ್ನು ಒಟ್ಟು ಮಾಡಿ ಒಂದು ಪುಸ್ತಕವಾಗಿ ಹೇಗೆ ಮಾಡಿದ್ರು ಭಾಷೆಯನ್ನು? ಒಂದು ಪುಸ್ತಕ ಹೇಗೆ ಮಾಡಿದೆ ಅಂತ ನೋಡುವಾಗ ಆಗಲೇ ನಾವು ನೋಡಿದ್ವಿ, ಮಾರ್ಷಿಯನ್ ಅನ್ನುವಂಥ ಒಬ್ಬ ವ್ಯಕ್ತಿ ಮುಖಾಂತರವಾಗಿ ಏನು ಮಾಡಿದ್ರು, ಪುಸ್ತಕ ಅವನು ಬರೆದದ್ರಿಂದ ಇವ್ರು ಏನು ಮಾಡಿದ್ರು, ಬೇಗನೆ ಪುಸ್ತಕಗಳನ್ನ ಸೇರಿಸಿ ಇದು ಮಾಡಿದರು. ಆ ಟೈಮಲ್ಲಿ ಇನ್ನೊಂದು ಸಮಸ್ಯೆ ಪ್ರಾರಂಭವಾಗ್ಬಿಡ್ತು. ಆ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಪುಸ್ತಕಗಳು ಎಲ್ಲಿ ಬೇಕಲ್ಲೇ ಬರೀಲಿಕ್ಕೆ ಪ್ರಾರಂಭಿಸ್ಬಿಟ್ರು. ಅಂದರೆ ಸರಿಸುಮಾರು 3ನೇ ಶತಮಾನದಲ್ಲಿ, ಕ್ರಿಸ್ತಶಕ 3ನೇ ಶತಮಾನದಲ್ಲಿ ನೈಸಿಯಾ ಸಭೆ ಅಂತ ಹೇಳ್ತಾರೆ, ಇಂಗ್ಲೀಷಲ್ಲಿ ನೈಸಿಯಾ ಗ್ರೀಡ್ ಅಂತ ಹೇಳ್ತಾರೆ, ಅದನ್ನು ಕನ್ನಡದಲ್ಲಿ ನೈಸಿಯಾ ಆಲೋಚನಾ ಸಭೆ ಅಂತ ಹೇಳ್ತಾರೆ. ಅಲ್ಲಿ ಎಲ್ಲ ಸಭೆಯ ಅಂದರೆ ಹಿರಿಯರು ಸೇರಿಕೊಂಡು ತಗೊಳ್ಳುವಂಥ ತೀರ್ಮಾನವೇ ಈ ಒಂದು ಬೈಬಲ್ ಅಂತೇಳಿ. ಆದರೆ ಈ ಬೈಬಲ್ ಬರೆಯುವಂಥ ವಿಷಯ, ಒಂದು ಮಾಡ್ಕೊಳ್ಳುವಂಥ ವಿಷಯ ಹೇಗೆ ಪ್ರಾರಂಭವಾಯಿತಪ್ಪ ಅಂದರೆ ಅದಕ್ಕೊಂದು ಕಾರಣ ಇತ್ತು. ಏನು ಕಾರಣ ಅಂತ ನೋಡುವಾಗ ಈ ಬೈಬಲ್ನ ಕೂಡಿಸುವಂಥದ್ದು, ಬೈಬಲ್ನ ಒಂದು ಮಾಡುವಂಥದ್ದು ಭಾಳ ನಿಧಾನಕ್ಕೆ ನಡೀತಾ ಇತ್ತು, ಭಾಳ ಫಾಸ್ಟಾಗಿ ನಡೀತಾ ಇರಲಿಲ್ಲ. ಯಾಕೆ ಭಾಳ ಫಾಸ್ಟಾಗಿ ನಡೀತಾ ಇರಲಿಲ್ಲಪ್ಪ ಅಂತ ಹೇಳಿದ್ರೆ ಹೊರಗಡೆ ಹಿಂಸೆ. ಯೇಸು ಕ್ರಿಸ್ತನ ಬಗ್ಗೆ ಹೇಳಿದರೆ ಎಲ್ಲಿ ಪ್ರಾಣ ಹೋಗ್ತದೋ, ಎಲ್ಲಿ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಯೇಸು ಕ್ರಿಸ್ತನ ನಂಬೋದು ಅದ್ಭುತಕ್ಕಾಗಿ ನಂಬ್ತೇವೆ, ಅವತ್ತು ಯೇಸು ಕ್ರಿಸ್ತನ ನಂಬೋದಂದರೆ ಸಾಯೋದಕ್ಕಾಗಿ ಅಂತೆ. ಯೇಸು ಕ್ರಿಸ್ತನೊಬ್ಬನ ನಂಬಿದ್ದಾನಂದರೆ ಅವನು ಸಾಯಿಸ್ತಿದ್ರಂತೆ, ಸಾವೇ ಅವನ ಅಂತ್ಯ. ಹಾಗಾಗಿ ಅವರು ಅದನ್ನು ಕೂಡಿಸೋದಕ್ಕೂ ಅದನ್ನು ತಗೊಂಡು ಬರಲಿಕ್ಕೂ ಭಾಳ ಸಮಯ ತಗೊಳ್ತಾ ಇತ್ತು. ಯಾಕಂತ ಹೇಳಿದ್ರೆ ದೊಡ್ಡ ಹಿಂಸೆ ನಡೀತಾ ಇದೆ. ದೊಡ್ಡ ಹಿಂಸೆ ನಡೀತಾ ಹೋಗ್ತಿದ್ದಾಗ ಅವ್ರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಏನಾದರೂ ಮಾಡಿ ಅದನ್ನು ಕೂಡಿಸಿ ಒಂದಾಗಿ ಮಾಡಬೇಕು. ಅದಕ್ಕೆ ಏನು ಹೇಳ್ತಾರಪ್ಪ ಅಂದರೆ ಬೈಬಲ್ ಕೆನಾನ್ ಅಂತ ಹೇಳ್ತಾರೆ. ಕೆನಾನ್ ಅನ್ನುವಂಥ ಪದಾರ್ಥ ಏನಪ್ಪ ಅಂದರೆ ರೂಲ್ ಅಥವಾ ಮೆಜರ್ಡಿಕ್ ಸ್ಟಿಕ್ ಅಂಥೇಳಿ, ಅಥವಾ ರೂಲ್ ಅಂತ ಹೇಳುವಾಗ ಒಂದು ಅಳತೆ ಅಥವಾ ಒಂದು ನಿರ್ದಿಷ್ಟವಾದಂಥ ಅಳತೆ ಮಾಡುವಂಥ
ಕೋಲು ಎಂಬುದಾಗಿ. ಇಷ್ಟೇ ಪುಸ್ತಕಗಳು ಎಂಬುದಾಗಿ ಅದನ್ನು ನಿಖರಪಡಿಸೋದಕ್ಕೆ ಅವರಿಗೆ ಒಂದು ವಿಷಯ ಬೇಕಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಆ ಟೈಮಲ್ಲಿ ಯಾವ ಪುಸ್ತಕಗಳು ಸರಿಯಾಗಿ ಬರ್ತಾ ಇದ್ದಾವೆ, ಯಾವ ಪುಸ್ತಕಗಳು ಸರಿಯಾಗಿ ಬರ್ತಾ ಇಲ್ಲ ಒಂದು ಗೊತ್ತಾಗ್ತಿಲ್ಲ. ಭಾಳ ಕನ್ಫ್ಯೂಷನ್ ಇತ್ತು. ಒಂದು ಕಡೆ ಹಿಂಸೆ, ಇನ್ನೊಂದು ಕಡೆ ತಪ್ಪು ಬೋಧನೆ, ಇನ್ನೊಂದು ಕಡೆ ತಪ್ಪು ಪತ್ರಿಕೆಗಳು. ಜನರು ಎಷ್ಟು ಅಲರ್ಟ್ ಆಗಿದ್ರು ಅಂದರೆ ಆಗಿನ ಸಮಯದಲ್ಲಿ ನಿಜವಾಗ್ಲೂ ಬಹಳ ಅಂತ ಅವರಿಗೆ ದೇವರಾತ್ಮ ನಡೆಸಬೇಕಿತ್ತು ಆ ಟೈಮಲ್ಲಿ. ಆ ಸಮಯದಲ್ಲಿ ಏನಾಗ್ತದಪ್ಪ ಅಂದರೆ ಕಾನ್ಸ್ಟಂಟೈನ್ ಅನ್ನುವಂಥ ಒಬ್ಬ ರಾಜನು, ರೋಮ್ನ ರಾಜನು, ಅವನೇನು ಮಾಡ್ತಾನಪ್ಪ ಅಂತ ಹೇಳಿದ್ರೆ ಇದು ಹೇಗೆ ಒಂದು ಮಾಡುವಂಥ ಕಾರ್ಯ ಮಾಡ್ತು ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತಾನೆ. ಈ ಕಾನ್ಸ್ಟಂಟೈನ್ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂತ ಇವ್ನು ರೋಮ್ ರಾಜನಾಗಿರ್ತಾನೆ. ಒಂದು ಸರ್ತಿ ಇವನಿಗೆ ವಿರೋಧವಾಗಿ ದೊಡ್ಡ ಸೈನ್ಯ ಬರ್ತಾ ಇರುವಾಗ ಏನು ಮಾಡಬೇಕು ಗೊತ್ತಿರೋಲ್ಲ. ರೋಮ್ ಸಾಮ್ರಾಜ್ಯದವರು ಭಯಂಕರವಾಗಿ ಹಿಂಸಿಸ್ತಾ ಇರ್ತಾರೆ. ಯಾರನ್ನ? ಕ್ರೈಸ್ತರನ್ನ ಹಿಂಸಿಸ್ತಾ ಇದ್ದಾಗ ಏನು ಮಾಡಬೇಕು ಏನು ಬಿಡಬೇಕು ಗೊತ್ತಿಲ್ಲದೆ ಜನರು ಭಾಳ ಕಂಗಾಲಾಗಿ ಹೋಗ್ಬಿಟ್ಟಿರ್ತಾರೆ. ಆಗಿ ಹೋದಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ ಅವನು ಬಹಳವಾಗಿ ಆಲೋಚಿಸ್ತಾ ಎಲ್ಲ ವಿಶ್ವಾಸಿಗಳು ಭಾಳ ಕಂಗಾಲಾಗಿ ಹೋಗ್ಬಿಟ್ಟಿರ್ತಾರೆ. ಅದೇ ಟೈಮಲ್ಲಿ ಈ ಕಾನ್ಸ್ಟಂಟೈನ್ ಅನ್ನುವಂಥ ಅರಸನಿಗೆ ವಿರೋಧವಾಗಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಒಂದು ದೊಡ್ಡ ಸೈನ್ಯ ವಿರುದ್ಧವಾಗಿ ಬಂದಾಗ ರಾತ್ರಿ ಅವನು ಚಿಂತೆ ಮಾಡ್ತಾ ಕೂತ್ಕೊಂಡಿದ್ದಾಗ ರಾತ್ರಿ ಮಲಗುವಾಗ ಅವನಿಗೆ ಮೇಲೆ ಏನಾಗ್ತದಪ್ಪ ಅಂದರೆ ಸೂರ್ಯನಲ್ಲಿ ಶಿಲುಬೆ ಕಾಣಿಸ್ಕೊಳ್ತದೆ ಅವನಿಗೆ. ಆ ಶಿಲುಬೆ ಕಾಣಿಸ್ಕೊಂಡಾಗ ಇದನ್ನು ಬರೆದುಕೊಂಡ್ರೆ ಜಯ ಸಿಗ್ತದೆ ಎಂಬ ಒಂದು ನಂಬಿಕೆ ಅವನಿಗೆ ಬಂದುಬಿಡ್ತದೆ. ಆ ನಂತರದಲ್ಲಿ ಏನು ಮಾಡ್ತಾನೆ, ಬೆಳಗ್ಗೆ ಅವನು ಯುದ್ಧಕ್ಕೆ ಹೋಗಬೇಕಾದ್ರೆ ಗುರಾಣಿಗಳ ಮೇಲೆ ಏನು ಮಾಡ್ತಾನೆ, ಆ ಒಂದು ಶಿಲುಬೆಯ ಆಕಾರವನ್ನು ಬರ್ಕೊಳ್ತಾನೆ. ಶಿಲುಬೆಯ ಚಿತ್ರವನ್ನು ಬಿಡಿಸ್ಕೊಂಡು ಯುದ್ಧಕ್ಕೆ ಹೋದಾಗ ದೊಡ್ಡ ಜಯ ಸಿಕ್ಬಿಡ್ತದೆ ಅವನಿಗೆ. ಭಾಳ ಸಣ್ಣ ಸೈನ್ಯ ಇಟ್ಕೊಂಡು ದೊಡ್ಡ ಸೈನ್ಯವನ್ನು ಹೊಡೆದು ಬಿಡ್ತಾನೆ. ಆಗ ಅವನಿಗೆ ಏನಾಗ್ಬಿಡ್ತಂದರೆ ನಿಜವಾಗ್ಲೂ ಅವನಿಗೊಂದು ನಂಬಿಕೆ ಬಂದುಬಿಡ್ತದೆ. ಹೌದು, ಆವಾಗ ಅವನೇನು ಮಾಡ್ತಾನೆ, ಅವನು ಕ್ರೈಸ್ತನಾಗಿ ಕ್ರೈಸ್ತನಾಗಿ ಮಾರ್ಪಡೋದಿಲ್ಲ, ಅವನು ಕ್ರೈಸ್ತನ ಹಾಗೆ ಆಗಿರ್ತಾನೆ. ಅವನು ಒಂದು ವೇಳೆ ಕ್ರೈಸ್ತನಾಗಿ ನಿಜವಾಗ್ಲೂ ಕ್ರೈಸ್ತನಾಗಿ ರಕ್ಷಣೆ ಹೊಂದಿದ್ರೆ ಅವನು ನಿಜವಾಗ್ಲೂ ಏನಾಗಿರ್ತದಪ್ಪ ಅಂತ ಹೇಳಿದ್ರೆ ಇವತ್ತು ನಾವು ನೋಡುವಂಥ ರೋಮನ್ ಕ್ಯಾಥಲಿಕ್ ಅನ್ನುವಂಥ ಸಿದ್ಧಾಂತನೇ ಇರ್ತಿರಲಿಲ್ಲ. ರೋಮನ್ ಕ್ಯಾಥಲಿಕ್ ಅನ್ನುವಂಥ ವಿಷಯ ಉಟ್ಕೊಳ್ಳಿಕ್ಕೆ ಮೂಲ ಕಾರಣನೇ ಕಾನ್ಸ್ಟಂಟೈನ್ ಅನ್ನುವಂಥ ಒಬ್ಬ ವ್ಯಕ್ತಿ. ಅಂದರೆ ಅವನಾಗ ಮಾನಸಾಂತರ ಹೊಂದಿರಲಿಲ್ಲ. ಒಂದು ರೀತಿ ಹೇಳಬೇಕು, ಈಗ ಹೇಳುವಾಗ ಮತಾಂತರ ಆಗಿದೆ. ಈಗಿನ ಸಮಯದ ಪ್ರಕಾರ ಹೇಳಿದ್ರೆ ಮತಾಂತರ ರೋಮ್ನಿಂದ ಬಂದು ಏನು ಮಾಡ್ದ, ಅವನು ಮತಾಂತರ ಆದ. ಕ್ರೈಸ್ತಿ ಅಲ್ಲಿಂದ ತಿರುಗಿ ಬಂದ ತಕ್ಷಣ ಅವನೇನು ಮಾಡ್ತಾನೆ, ಬ್ಯಾಪ್ಟಿಸಮ್ನ ತೊಗೊಳ್ತಾನೆ. ಬಂದ ತಕ್ಷಣ ಬ್ಯಾಪ್ಟಿಸಮ್ ತೊಗೊಂಡು ಆಗ ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ ಕ್ರೈಸ್ತರನ್ನ ಹಿಂಸೆ ಪಡಿಸೋ ನಿಲ್ಲಿಸಬೇಕನ್ನುವಂಥ ಮಹಾಜ್ಞಾನ ಹೊರಡಿಸಿದಾಗ ನಿಜವಾಗ್ಲೂ ಕ್ರೈಸ್ತರಿಗೆ ಏನಾಗ್ತದೆ, ನಿಜವಾಗ್ಲೂ ಒಂದು ವಿಶ್ರಾಂತಿ ಸಿಕ್ಕ ಹಾಗಾಗ್ತದೆ. ಆ ಟೈಮಲ್ಲಿ ಇವನೇನು ಮಾಡ್ತಾನಪ್ಪ ಅಂತ ಹೇಳಿದ್ರೆ ಎಲ್ಲವನ್ನ ತಿರ್ಚಲಿಕ್ಕೆ ಪ್ರಾರಂಭಿಸ್ತಾನೆ. ತಿರ್ಚೋದಕ್ಕಿಂತ ಮೊದಲು ಏನು ಮಾಡ್ತಾನೆ, ದೇವರ ವಾಕ್ಯವನ್ನು ಹೇಗಾದರೂ ಮಾಡಿ ನಾನು ತಿಳ್ಕೊಳ್ಬೇಕಂತೇಳಿ ಆಲೋಚನೆ ಮಾಡಿ ಸಭೆ ಹಿರಿಯರಿಗೆ ಹೇಳ್ತಾನೆ, ಯಾರಾದರೂ ಮೊದಲು 50 ಪುಸ್ತಕಗಳನ್ನ ಬರೆದು ಕೊಟ್ಟರೆ ಅವರಿಗೆ ಬಹುಮಾನ ಕೊಡ್ತೀನಿ ಅಂತೇಳಿ ಘೋಷಿಸ್ಬಿಡ್ತಾನೆ. ಆ ಟೈಮಲ್ಲಿ 50 ಬೈಬಲ್ ಬೇಕಂತ ಕೇಳ್ತಾನೆ ಅಷ್ಟೇ ಅವನು. ಆದರೆ ಸಾವಿರಾರು ಬೈಬಲ್ಗಳನ್ನ ಬರೆದು ಕೊಟ್ಬಿಡ್ತಾರೆ ಅವನಿಗೆ. ಸಾವಿರಾರು ಬೈಬಲ್ ಅಂದರೆ ದೇವರ ವಾಕ್ಯದ ಅಂಥ ದಾಹ ಆಗಿನ ಹಿರಿಯರಿಗಿತ್ತು. ಇವತ್ತಿನ ಹಿರಿಯರಿಗೆ ಅದೆಲ್ಲ ಇಲ್ಲ. ನಾನೊಬ್ಬ ಸಭಾ ಹಿರಿಯನು, ನನ್ನನ್ನು ಹೋಲಿಸ್ಕೊಳ್ಳೋದಾದರೂ ಸಹ ನನಗೆ ಅಂಥ ಭಾರ ಇಲ್ಲ. ಬಟ್ ನಾನು ಅಂಥ ಭಾರವುಳ್ಳವನಾಗಬೇಕಂತ ಪ್ರಾರ್ಥಿಸ್ತೇನೆ. ಅವತ್ತು ಬರೀ ಅವನಿಗೆ ಕೊಡುವಂತ ಕೇಳಿದ ತಕ್ಷಣ ಅವರು ಬರೀಲಿಕ್ಕೆ ಪ್ರಾರಂಭಿಸಿದ್ರು. ಸಾವಿರಾರು ಪ್ರತಿಗಳನ್ನ ಪ್ರಾರಂಭಿಸಿದ್ರು. ಅವರು ಸಾವಿರಾರು ಪ್ರತಿಗಳನ್ನ ಬರೆದು ಕೊಟ್ಟರು. ಈಗ ತಗೊಳ್ಳಿ ದೇವರ ವಾಕ್ಯ, ಅಂದರೆ ಅವರಿಗೆ ಅಷ್ಟರ ಮಟ್ಟಿಗೆ ಆ ವಾಕ್ಯ ಕೊಡುವಂಥ ವಿಷಯದಲ್ಲಿ ದಾಹ ಇತ್ತು ಎಂಬುದಾಗಿ ನಾವು ತಿಳಿದುಕೊಳ್ಬೋದು. ಆ ನಂತರದಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಸರಿಸುಮಾರು 13,000 ಬೈಬಲ್ಗಳನ್ನ ಬರೆದು ಅವನಿಗೆ ಕೊಡ್ತಾರೆ. 50 ಕೇಳ್ತಾನೆ ಅಷ್ಟೇ ಅವನು, ಕೇಳಿದ ಮಾತ್ರ 50, ಆದರೆ ಕೊಟ್ಟಿದ್ದು 13,000 ಬೈಬಲ್ಗಳು. ಅಂದರೆ ಯೋಚನೆ ಮಾಡಿರಿ ಅವ್ರಿಗೆ ಎಷ್ಟರ ಮಟ್ಟಿಗೆ ದಾಹ ಇತ್ತು ದೇವರ ವಾಕ್ಯ ಕೊಡಬೇಕಂತೇಳಿ. ಆ ನಂತರದಲ್ಲಿ ಏನಾಗ್ತದಪ್ಪ ಅಂದರೆ ಕಾನ್ಸ್ಟಂಟೈನ್ನಿಂದ ಏನಾಗ್ತದೆ, 325ರಲ್ಲಿ ನೈಸಿಯಾ ಎಂದು ಕರೆಯಲ್ಪಡುವಂಥ ಒಂದು ಸ್ಥಳ, ನೈಸಿಯಾ ಅನ್ನುವಂಥ ಒಂದು ಸ್ಥಳ ಅದು. ಆ ಸ್ಥಳದಲ್ಲಿ ಹಿರಿಯರು ಮತ್ತು ಶಾಸ್ತ್ರಿಗಳು ಸೇರಿ ಬೈಬಲ್ ಪುಸ್ತಕಗಳನ್ನ ಪಟ್ಟಿ ಮಾಡ್ತಾರೆ. ಇಷ್ಟೇ ಪಟ್ಟಿ ಮಾಡಿ ಅವುಗಳು ಏನು ಮಾಡ್ತಾರೆ, ಇಷ್ಟೇ ಇರಬೇಕಂಥೇಳಿ, ನಮಗೆ ಇಷ್ಟೇ ಇರಬೇಕು ಅನ್ನುವಂಥ ವಿಷಯವನ್ನು ಅವ್ರು ಏನು ಮಾಡ್ತಾರೆ ಪ್ರಕಟಿಸಿ, ಮತ್ತಾಯದಿಂದ ಪ್ರಕಟಣೆವರೆಗಿರುವಂಥ 27 ಪುಸ್ತಕಗಳು ಮತ್ತು ಆ ಸಮಯದಲ್ಲಿ ಅನೇಕ ಪುಸ್ತಕಗಳು ಕೈ ಬಿಡಲ್ಪಟ್ಟು 27 ಪುಸ್ತಕಗಳನ್ನ ತಗೊಳ್ತಾರೆ. ಮಿಕ್ಕ ಎಲ್ಲ ಪುಸ್ತಕಗಳನ್ನ ಕೈ ಬಿಟ್ಬಿಡ್ತಾರೆ ಅವರು. ಹಳೆ ಒಡಂಬಡಿಕೆ ಪುಸ್ತಕಗಳನ್ನ ಸೇರಿಸ್ಕೊಂಡು ಹೊಸ ಒಡಂಬಡಿಕೆಯಲ್ಲಿರುವಂಥ ಮತ್ತಾಯದಿಂದ ಹಿಡಿದು ಪ್ರಕಟಣೆ ತನಕ ಇರುವಂಥ 27 ಪುಸ್ತಕಗಳನ್ನು ಏನು ಮಾಡ್ತಾರೆ, ಅದನ್ನು ಸೇರಿಸ್ಕೊಂಡ್ಬಿಡ್ತಾರೆ. ಸೇರಿಸ್ಕೊಂಡು ಅದನ್ನು ಒಂದು ಪುಸ್ತಕವಾಗಿ ಮಾಡ್ತಾರೆ. ಆ ಸಮಯದಲ್ಲಿ ಕ್ರಿಸ್ತಶಕ 325ನೇ ವರ್ಷದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಹೊಸ ಒಡಂಬಡಿಕೆಯನ್ನು ಒಂದು ಪುಸ್ತಕವಾಗಿ ಕೂಡಿಸ್ತಾರೆ. ಅದಕ್ಕೆ ಸೇರಿಸುವ ಹಾಗೂ ಇಲ್ಲ,
ತೆಗೆಯುವ ಹಾಗಿಲ್ಲ ಅಂತೇಳಿ ಮುದ್ರೆ ಹಾಕ್ತಾರೆ. ಆದರೆ ಈ ಬಿಟ್ಟಿರುವಂಥ ಪುಸ್ತಕಗಳಿದ್ವಲ್ಲ, ಕೆಲವು ಜನರು ಭಾಳ ಅತಿರೇಕ ಮಾಡ್ತಾರೆ, ಇರೋದನ್ನೇ ಹಿಡ್ಕೊಂಡು ಹೋಗಪ್ಪ ಅಂದ್ರೆ ಇಲ್ಲ ಇನ್ನೂ ಸ್ವಲ್ಪ ಬೇಕು ಅಂತ ಹೇಳ್ತಾರೆ. ಅದನ್ನೇನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಕ್ರಿಸ್ತ ಶಕ AD 1500ರಲ್ಲಿ ರೋಮನ್ ಕ್ಯಾಥಲಿಕ್ ಬೈಬಲಲ್ಲಿ ಅವೆಲ್ಲವುಗಳನ್ನ ಸೇರಿಸ್ಕೊಳ್ತಾರೆ. ಅವುಗಳಿಗೆ ನಾವೇನು ಹೇಳ್ತೀವಿ ಅಂದರೆ ಅಪಕ್ರಪ ಎಂಬುದಾಗಿ ಹೇಳ್ತೀವಿ. ಅಪಕ್ರಪ ಅನ್ನುವಾಗ ನಿಷೇಧಿಸಲ್ಪಟ್ಟ ಪುಸ್ತಕಗಳು ಎಂಬುದಾಗಿ. ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ. ಓಕೆ ಭಾಷೆ, ಈ ರೀತಿಯಾಗಿ ಅಂದರೆ ಒಂದು ಪುಸ್ತಕ ಅಥವಾ ಹಳೆ ಒಡಂಬಡಿಕೆಯಿಂದ ಹಿಡಿದು ಹೊಸ ಒಡಂಬಡಿಕೆ ತನಕ ಯಾವ ರೀತಿ ಒಂದು ಪುಸ್ತಕವಾಗಿ ಮಾರ್ಪಟ್ಟಿತ್ತು ಎಂಬುದಾಗಿ ತಿಳ್ಕೊಂಡ್ವಿ. ಅಷ್ಟೇ, ಇನ್ನು ಬೈಬಲ್ನ ಹಿಸ್ಟ್ರಿ ಇನ್ನೂ ಮುಗಿಲಿಲ್ಲ ಅಂತ ಎನಿಸ್ತೇನೆ ನಾನು. ಇನ್ನೂ ಇದೆ, ಖಂಡಿತವಾಗಿ ಮುಂದುವರಿಸುವ. ಆದರೆ ಈಗ ಸಮಯದ ಅಭಾವ ಇರೋದರಿಂದ ನಾವಿಲ್ಲಿ ನಿಲ್ಲಿಸ್ತೇವೆ. ನೆಕ್ಸ್ಟ್ ಸಂಚಿಕೆ ಅದು ಮುಂದುವರಿಸುವ. ಪ್ರಿಯ ವೀಕ್ಷಕರೇ, ಬೈಬಲ್ನ ಹಿಸ್ಟ್ರಿ ಈ ಒಂದು ಪ್ರಶ್ನೆಗೆ ಇನ್ನೂ ಉತ್ತರ ಮುಗಿಲಿಲ್ಲ ಪ್ರಿಯರೇ. ಹಿಸ್ಟ್ರಿ ಇನ್ನೂ ನಡೀತಾ ಇದೆ. ಆದರೆ ಈ ಒಂದು ಸಮಯದಲ್ಲಿ ಸಮಯದ ಅಭಾವ ಇರುವುದರಿಂದ ನಾವು ಇಲ್ಲಿ ನಿಲ್ಲಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಇದನ್ನು ಮುಂದುವರಿಸ್ತೇವೆ ಪ್ರಿಯರೇ. ಅಲ್ಲಿಯವರೆಗೆ ತಪ್ಪದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಆಸರೆ TV. ವಂದನೆಗಳು.